ಲಾಸ್ಟ್ ಕ್ಲಾಸ್ ನಾವು ನೋಡ್ತಿದ್ವಿ ಸೈನ್ಡ್ ಅರಿಥಮೆಟಿಕ್. ಸೈನ್ಡ್ ಅರಿಥಮೆಟಿಕ್ ಅಂದ್ರೆ ಅದಕ್ಕೆ ಇಂಟಿಜರ್ ಅರಿಥಮೆಟಿಕ್ ಅಂತ ಕರೀತಾರೋ. ಅಂದ್ರೆ ನಿಮ್ದು ಪೂರ್ಣಾಂಕಗಳ ಜೊತೆಗೆ, ಪೂರ್ಣಾಂಕ ಅಂದ್ರೆ ಎಲ್ಲಾನು ಬಂತು, ಧನ ಋಣ ಸಂಖ್ಯೆಗಳೆಲ್ಲ ಬಂತು. ಅವಾಗ ಅದ್ರದ್ದು ಏನೋ ನಾವು ನಿಯಮಗಳನ್ನ ನಾರ್ಮಲಿ ಬಳಸ್ತೇವಲ್ಲ, ಅದ್ರ ಹಿಂದಿನ ಸ್ವಲ್ಪ ಡೀಪ್ ಆಗಿ ನೋಡಕತ್ತಿದ್ದೇವೆ ಅದನ್ನ. ಅಂದ್ರೆ ಕಾರಣ ಸಹಿತ ಯಾಕೆ ಹಂಗಾಕೈತಿ, ಯಾಕೆ ಅದನ್ನ ಗಣಿತದ್ರು ಅದೇ ರೀತಿಯಾಗಿ ಮಾಡಿದಾರು, ಒಬ್ರು ಯಾರೋ ಸುಮ್ಮನೆ ರೂಲ್ ಮಾಡಿದಾರೋ ಅಂತ ಹೇಳಿ ಗಣಿತವಾಗಿ ನಡೆಯುದಿಲ್ಲ. ಬೇರೆ ವಿಷಯಗಳಲ್ಲಿ ಅನ್ಬೋದು ಅವ್ರು ಮಾಡಿದಾರಪ್ಪ ರೂಲ್ಗಳನ್ನ ಅದನ್ನ ಫಾಲೋ ಮಾಡ್ಬೇಕು. ಗಣಿತದೊಳಗೆ ಮತ್ತು ವಿಜ್ಞಾನದೊಳಗೆ ಹಂಗೆ ನಡೆಯೋದಿಲ್ಲ. ಯಾರೇ ರೂಲ್ ಮಾಡಕ್ಕಲ್ಲೇ ಒಬ್ರು ಯಾರು ಇಲ್ಲ. ಸೊ ಎಲ್ರಿಗೂ ಸಹಿತ ಕನ್ವಿನ್ಸ್ ಆಗ್ಬೇಕದು. ಎರಡು ದೇಶಗಳು ಯುದ್ಧ ಮಾಡಕತ್ತಿದ್ವು ಅಂದ್ರೆ ಈ ಕಡೆ ಪಾರ್ಟರ್ಗೂ ಕನ್ವಿನ್ಸ್ ಆಗ್ಬೇಕು, ಆ ಕಡೆ ಪಾರ್ಟರ್ಗೂ ಕನ್ವಿನ್ಸ್ ಆಗ್ಬೇಕು. ಬರೀ ಅವ್ ಯುದ್ಧ ಮಾಡಕತ್ತವಪ್ಪ, ಈಗ ಭಾರತದವ್ರು ಮಾಡಿದಾರಂತೆ ಚೈನಾದವ್ರು ಒಪ್ಪುದಿಲ್ಲ, ಚೈನಾದವ್ರು ಮಾಡಿದಾರಂತೆ ಭಾರತದವ್ರು ಒಪ್ಪುದಿಲ್ಲ, ಅಥವಾ ಬೇರೆ ಬೇರೆ ಈ ತರ ಜಾತಿ ಧರ್ಮ ಇದ್ದವರು ಅವ್ರು ಮಾಡಿದಾರಂತ ಇವ್ರಿಲ್ಲ, ಇವ್ರು ಮಾಡಿದಾರ ಅವ್ರಿಲ್ಲ, ಹಂಗ್ ನಡೆದಿಲ್ಲ ಗಣಿತದೊಳಗೆ. ಸೊ ಗಣಿತದೊಳಗೆ ಎವ್ರಿಬಡಿ ಹ್ಯಾಸ್ ಟು ಅಗ್ರಿ. ಅದೊಂದು ಅದ್ರದ್ದು ಬ್ಯೂಟಿ ಐತೆ ನೋಡ್ರಿ ಮ್ಯಾಥ್ಸ್ ಒಳಗ ಮತ್ತು ಸೈನ್ಸ್ ಒಳಗ. ರಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಒಳಗ ಒಂದೇನ್ ಬ್ಯೂಟಿಪ್ಪ ಅಂದ್ರೆ ಬೇರೆ ರಿಲಿಜನ್ ಇರ್ಬೋದು, ಜಾತಿ ಇರ್ಬೋದು, ದೇಶ ಇರ್ಬೋದು, ಭಾಷೆ ಇರ್ಬೋದು, ನಾವ್ ಹಿಂಗ ಅನ್ನಕ್ ಬರಂಗಿಲ್ಲ. ಅದು ಅವ್ರು ಮಾಡಿದವ್ರದ್ದು ಗಣಿತ ಐತ್ರಿ ನಾವ್ಯಾಕೆ ಒಪ್ಬೇಕ್ರಿ ಅಂತ ಹಂಗ ಅನ್ನಕ್ ಬರಂಗಿಲ್ಲ ಯಾರಿಗೂ. ಸೊ ಹಂಗ ಆಗ್ಬೇಕಂತಂದ್ರ ಆಬ್ವಿಯಸ್ಲಿ ಏನಿರ್ಬೇಕು, ಅದಕ್ಕೆ ಬಹಳ ಸಾಲಿಡ್ ಕಾರಣ ಇರ್ಬೇಕು. ಸಾಲಿಡ್ ಕಾರಣ ಇಲ್ದೆ ಯಾರು ಅದನ್ನ ಒಪ್ಕೊಂಡಿಲ್ಲ. ಈಗ ನಿಮ್ಗೆ ಸ್ಕ್ರೀನ್ ಕಾಣತಿರ್ಲ? ಇನ್ನ ಇಲ್ಲ, ಒಂದ್ ನಿಮಿಷ ಶೇರ್ ಕಾಣತೈತಿ ಸ್ಕ್ರೀನ್ ಬಂತು. ಓಕೆ. ಸೊ ಇಲ್ಲಿವರೆಗೆ ನಾವು ಯಾವ್ಯಾವ್ದನ್ನ ನೋಡಿದ್ದೇಪ್ಪ ಅಂತಂದ್ರ, ಸೊ ಯಾವುದೇ ಧನ ಸಂಖ್ಯೆ, ಉದಾಹರಣೆಗೆ +4, ನಾವು ಧನ ಸಂಖ್ಯೆಯನ್ನ ಕೂಡಿಸಿದ್ರೆ +6 ಅನ್ನು ಕೂಡಿಸಿದ್ರೆ ವಿ ಆಲ್ವೇಸ್ ಗೆಟ್ ಅ ಪಾಸಿಟಿವ್ ನಂಬರ್, ರೈಟ್? ಆಮೇಲೆ ಇನ್ನೊಂದು ಏನ್ ನೋಡಿದ್ದೆ ನಾವು, ಯಾವುದೇ ಋಣ ಸಂಖ್ಯೆಗೆ ನಾವೇನಾದ್ರೂ ಋಣ ಸಂಖ್ಯೆಯನ್ನು ಕೂಡಿಸಿದ್ರೆ ಏನ್ ಬರ್ತೈತೆ ನಮಗ? ಯಾವತ್ತು ಋಣ ಸಂಖ್ಯೆಯನ್ನು ಕೂಡಿಸಿದ್ರೆ ಋಣ ಸಂಖ್ಯೆ ಬರ್ತದೆ. ಓಕೆ. ಆಮೇಲೆ ಯಾವುದೇ ಒಂದು ಧನ ಸಂಖ್ಯೆಗೆ ನಾನು ಋಣ ಸಂಖ್ಯೆಯನ್ನು ಕೂಡಿಸಿದ್ನಂತಂದ್ರೆ ಅವಾಗ ನಮಗ ಧನನೂ ಬರ್ಬೋದು, ಋಣನೂ ಬರ್ಬೋದು. ಇನ್ ದಿಸ್ ಕೇಸ್ ಏನ್ ಬಂತು? -2 ಬಂತು. ಅದೇ ನಾನು +6 + -4 ಮಾಡಿದ್ನಂದ್ರೆ ಏನಾಕಿತ್ತು? +2 ಬರ್ತದೆ. +2. ಆಬ್ವಿಯಸ್ಲಿ ಪಾಸಿಟಿವ್ ಕ್ವಾಂಟಿಟಿ ಜಾಸ್ತಿ ಇತ್ತು. ಧನ ಪಾಸಿಟಿವ್ ಕ್ವಾಂಟಿಟಿ, ಪಾಸಿಟಿವ್ ಪರಿಮಾಣ. ಕ್ವಾಂಟಿಟಿ ಅಂದ್ರೆ ಪರಿಮಾಣ. ಇದು ಶಬ್ದ ಬರ್ಕೊಂಡ್ಬಿಟ್ರಲ್ಲ, ಹೊಸ ಶಬ್ದ ಬಂತು ನಿಮಗ. ಕ್ವಾಂಟಿಟಿ ಅಂದ್ರ ಪರಿಮಾಣ. ಎಷ್ಟೈತಪ್ಪ ಅನ್ನೋದು ಪರಿಮಾಣ. ಸೊ ಪಾಸಿಟಿವ್ ಧನ ಪರಿಮಾಣ ಋಣ ಪರಿಮಾಣಕ್ಕಿಂತ, ಪಾಸಿಟಿವ್ ಕ್ವಾಂಟಿಟಿ ನೆಗೆಟಿವ್ ಕ್ವಾಂಟಿಟಿಕ್ಕಿಂತ, ರೊಕ್ಕ ಇದ್ದಿದ್ದು ಸಾಲದಕ್ಕಿಂತ ಜಾಸ್ತಿ ಇತ್ತು, ಮಣ್ಣಿದ್ದು ತೆಗ್ಗಿನಕ್ಕಿಂತ ಜಾಸ್ತಿ ಇತ್ತು, ಧನ ವಿದ್ಯುದಾವೇಶ ಋಣ ವಿದ್ಯುದಾವೇಶಕ್ಕಿಂತ ಜಾಸ್ತಿ ಇತ್ತು, ಬಲಗಡೆ ನೀವು ಶಿಫ್ಟ್ ಆಗಿದ್ದು ವಾಪಸ್ ಎಡಗಡೆ ಬಂದದ್ರಕ್ಕಿಂತ ಜಾಸ್ತಿ ಇತ್ತು. ಹಿಂಗಿದ್ದಾಗ ನಿವ್ವಳ ಒಟ್ಟಾರೆ ಅಥವಾ ಬಲ ಈ ಕಡೆ ದಿಕ್ಕಿನಕ್ಕಿಂತ ಜಾಸ್ತಿ ಇತ್ತು. ಅವಾಗ ಒಟ್ಟಾರೆ ನಿವ್ವಳ ಅದ್ರ ಬ್ಯಾಲೆನ್ಸ್ ಏನ್ ಉಳಿತೈತಲ್ಲ ಅದೇನಿರ್ತೈತಿ? ಧನನ ಇರ್ತೈತಿ. ಸೊ ನೀವು ಪೂರ್ವಕ್ಕೆ 6 ಕಿಲೋಮೀಟರ್ ಚಲಿಸಿದ್ರಿ, ವಾಪಸ್ ಪಶ್ಚಿಮಕ್ಕೆ 4 ಕಿಲೋಮೀಟರ್ ಚಲಿಸಿದ್ರಿ ಅಂದ್ರೆ ಒಟ್ಟಾರೆ ನಿಮ್ ಶಿಫ್ಟ್, ಒಟ್ಟಾರೆ ನಿಮ್ಮ ಸ್ಥಾನ ಪಲ್ಲಟೆ ಆ ಕಡೆ ಆಗಿರ್ತೈತಿ, ಪೂರ್ವದ ಕಡೆಗೆ ಆಗಿರ್ತೈತಿ 2 ಕಿಲೋಮೀಟರ್ದಷ್ಟು. ಸೊ ಹಂಗ ನಿಮ್ ಕಡೆ ₹6 ಇತ್ತು, ₹4 ಅದಕ್ಕೆ ಸಾಲನ ಯಾರೋ ಒಬ್ರು ಏನ್ ಮಾಡ್ಬಿಟ್ರು, ಜೋಡಿಸ್ಬಿಟ್ರು. ಅವಾಗ ₹4 ಸಾಲ ತೀರಿ ಹೋಗಿ ಮತ್ತೆ ₹2 ನಿಮ್ ಕಡೆ ಉಳಿತೈತಿ. ಹಂಗ ಸೊ ಇಲ್ಲಿ ಧನ ಪರಿಮಾಣ ಜಾಸ್ತಿ ಇದ್ರೆ ಧನ ಉಳ್ಕೋತೈತಿ ಉತ್ತರ, ಋಣ ಪರಿಮಾಣ ಜಾಸ್ತಿ ಇದ್ರೆ ಋಣ ಉಳ್ಕೋತೈತಿ. ಸೊ ಧನ ಮತ್ತು ಋಣಗಳ ಸಂಕಲನ ಇದೆ. ಇಷ್ಟ ಮಾಡಿದ್ಮೇಲೆ ನಾವೇನ್ ನೋಡಿದೀವಪ್ಪ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ವಿಷಯನ ನೋಡಿದ್ವಿ. ಏನ್ ನೋಡಿದ್ವಿ ಅಂತಂದ್ರೆ ಋಣ ಸಂಖ್ಯೆಯನ್ನ ಕಳೆಯೋದ್ರ ಬಗ್ಗೆ ನಾವು ನೋಡಿದ್ವಿ. ಏನ್ ನೋಡಿದ್ವಿ ಅಂತಂದ್ರೆ, ಸೊ 10 ಫಾರ್ ಎಕ್ಸಾಂಪಲ್ ನಾನು -2 ಕಳೆಯೋದ್ರ ಅರ್ಥ ಏನು ಅಂತಂದ್ರೆ ಇದು 10 + 2 ಆಕೈತಿ ಅಂತ ನೋಡಿದ್ವಿ ನಾವು. ಯಾಕಾಕೈತಿ? ಸಾಲ ಇಲ್ಲಿ ಏನ್ ಕಳ್ಯಾಕತ್ತೀವಿ ನಾವು? ನೆನಪಿರ್ಲಿ, ಒಂದು ಧನ ಪರಿಮಾಣವನ್ನ ಕಳ್ಯಾಕತ್ತಿಲ್ಲ ನಾವಿಲ್ಲಿ, ಕಳ್ಯಾಕತ್ತೇವ್, ಕಡಿಮೆ ಮಾಡಾಕತ್ತೇವೆ. ಇಲ್ಲಿ ಏನ್ ಮಾಡಾಕತ್ತೇವೆ? ಯಾವ ಕ್ರಿಯೆ ಮಾಡಾಕತ್ತೇವೆ? ನೆನಪಿರ್ಲಿ, ಕಡಿಮೆ ಮಾಡುವ ಕ್ರಿಯೆ ಏನ್ ಮಾಡಾಕತ್ತೇವೆ.
ಯಾವ್ದನ್ನ ಕಡಿಮೆ ಮಾಡಕತ್ತೇವೆ ನಾವು? ಒಂದು ಧನಾತ್ಮಕ ಪರಿಮಾಣವನ್ನು ಕಡಿಮೆ ಮಾಡಕತ್ತಿಲ್ಲ, ಋಣಾತ್ಮಕ ಪರಿಮಾಣವನ್ನು ಕಡಿಮೆ ಮಾಡಕತ್ತಿದ್ದೇವೆ ನಾವು. ಅಂದ್ರೆ ಸಾಲವನ್ನ ಕಡಿಮೆ ಮಾಡಕತ್ತೇವೆ ನಾವು, ಋಣ ವಿದ್ಯುತ್ ಆವೇಶವನ್ನ ಕಡಿಮೆ ಮಾಡಕತ್ತಿದ್ದೇವೆ ನಾವು. ಸೊ ಋಣ ವಿದ್ಯುತ್ ಆವೇಶವನ್ನು ಕಡಿಮೆ ಮಾಡೋದು ಅಥವಾ ಸಾಲವನ್ನು ಕಡಿಮೆ ಮಾಡೋದು ಅಂತಂದ್ರೆ ಅದಕ್ಕೆ ಧನ ವಿದ್ಯುತ್ ಆವೇಶವನ್ನು ಕೂಡಿಸ್ತಂದ್ರೆ ಅಥವಾ ರೊಕ್ಕ ಕೂಡಿಸ್ತಂದ್ರೆ. ಸೊ ಇಟ್ ಈಸ್ ಮೈನಸ್ ಆಫ್ ಮೈನಸ್ ಏನಾಗತ್ತೈತಿ, ಅದಕ್ಕೋಸ್ಕರ ಪ್ಲಸ್ ಆಗತೈತಿ. ಇದು ಬಹಳ ಇಂಪಾರ್ಟೆಂಟ್ ವಿಷಯ. ಇದು ಮೈನಸ್ ಆಫ್ ಮೈನಸ್ ಯಾಕೆ ಪ್ಲಸ್ ಆಗೈತೆ ಅನ್ನೋದು. ಸೊ ಇದು 12 ಆಗ್ತೈತಿ. ಇದನ್ನು ನೋಡಿದ್ದು. ಇದಾದ್ಮೇಲೆ ಸೊ ಇದೇನು, ಸೊ ಮೈನಸ್ ಆಫ್ ಇನ್ನೇ ಮೈನಸ್ ಎಕ್ಸ್ ಇರ್ಲಿ, ಅದೇನಾಕೈತಿ ಪ್ಲಸ್ ಎಕ್ಸ್ ಆಕೈತಿ. ಇಲ್ಲಿ ನೆನಪಿರ್ಲಿ, ಇದು ಮೈನಸ್ ಆಫ್ ಮೈನಸ್ ಇದು. ಇದಕ್ಕೂ ಮತ್ತು ಈ ಇದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಇಲ್ಲಿ ನೋಡಿದ್ರೆ ಇದು ನೋಡಿ, ಇದು ಮೈನಸ್ ಆಫ್ ಮೈನಸ್ ಅಲ್ಲ, ಇದು -4 ಪ್ಲಸ್ -6. ಇಲ್ಲಿ ಹಂಗಿಲ್ಲ, ಇದು ಮೈನಸ್ ಆಫ್ ಅಂದ್ರೆ ಏನು, ಅದರ ಮೈನಸ್ ಆಫ್ ಮೈನಸ್ ಎಕ್ಸ್, ಋಣ ಎಕ್ಸಿನ ಋಣ, ಋಣ ಎಕ್ಸಿನ ಋಣ. ಸೊ ಮೈನಸ್ ಆಫ್ ಮೈನಸ್ ಎಕ್ಸ್ ಇದು ನೋಡಿದ್ವಿ. ಆಮೇಲೆ ಮೈನಸ್ ಆಫ್ ಮೈನಸ್ ಎಕ್ಸ್ ಅಂದಾಗ ಏನಾಗ್ಬಿಡ್ತೈತಿ, ಮೈನಸ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಆಯ್ತು, ಮತ್ತೆ ಮೈನಸ್ ಇದು ಮೈನಸ್ ಆಯ್ತು. ಇದು ನೋಡಿದ್ವಿ. ಓಕೆ, ಇನ್ನು ಇದಾದ್ಮೇಲೆ ನಾವೇನ್ ನೋಡಿದ್ವಿ, ಇಂಪಾರ್ಟೆಂಟ್ ಗುಣಾಕಾರ ನೋಡ್ಕೊಂಡಿದ್ವಿ. ಸೊ ಗುಣಾಕಾರದಾಗ ನಮಗೆ ಏನೇನು ಗೊತ್ತಾಗಿತ್ತು, ಇದ್ರ ಅರ್ಥ ಏನಪ್ಪಾ, 3 × 4. ಇದ್ರ ಅರ್ಥ 3 + 3 + 3 + 3, ರೈಟ್. ಆಮೇಲೆ -3 × 4 ಇದನ್ನು ಸಹಿತ ಸೇಮ್ ಆಯ್ತು, ಬಹಳ ಈಸಿ ಐತಿ. ಸೊ -3 + -3 + -3 ಸೇಮ್ ಮೇಲೆ ಏನೈತಿಲ್ಲ ಅರ್ಥ, ಅದೇ ಅರ್ಥವನ್ನು ತಗೊಳಕತ್ತೇನೆ. -3 = ಇದು ನಮ್ಗೆ ಗೊತ್ತೈತಿ ಈಗಾಗಲೇ ಸಂಕಲನ ಹೆಂಗ್ ಮಾಡೋದು ಅಂತ. ಋಣ 3ಗಳನ್ನ 4 ಸಲ ಕೂಡಿಸಿದ್ರೆ ಋಣ 12 ಬಂತು. ನೀಟಾಗಿ ಒಂದೇ ಲೈನ್ ನಾಗ ಬರೋಂಗಿತ್ತು ಅಂದ್ರೆ ಅನ್ರೂಲ್ಡ್ ಮಾಡಿದ್ರು ನಡೀತೈತಿ. ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತೆ ಅದ್ರ ಮಾಡಿ. ಸ್ಪಂದನ ಸರ್ ನಾನ ನೀನು ಕೇಳಿದ್ವು. ಮಲ್ಪುರಿ ಸರಿ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಕೈತಿ ಅಂತೀರಿ, ಪ್ಲಸ್ ಆಫ್ ಮೈನಸ್ ಏನಾಗ್ತೈತ್ರಿ? ಹಾ, ಸೊ ಪ್ಲಸ್ ಆಫ್ ಮೈನಸ್ ಅಂದ್ರೆ ನೀ ಏನ್ ಮಾಡಕತ್ತಿ, ಇಲ್ಲಿ ಇತ್ತಲ್ಲ ಇದಾಗ ನೋಡಿದ್ರ ಏನ್ ಮಾಡಕತ್ತೀನಿ, ಪ್ಲಸ್ ಆಫ್ ಮೈನಸ್ ಅಂದ್ರೆ ಇಲ್ಲಿ ನೋಡಿದ್ದೀನಿ ಇದೆ. ಈಗ -2 ಇತ್ತು, ಇದಕ್ಕೆ ಪ್ಲಸ್ ಆಫ್ -3. ಇದು ಏನಾಗಿತ್ತು, ಪ್ಲಸ್ ಆಫ್ ಮೈನಸ್ ಏನಾಗಿತ್ತು ಹೇಳ್ರಿ, ಋಣ ಸಂಖ್ಯೆಯನ್ನು ಕೂಡಿಸೋದು. ಹಾ, ಋಣ ಸಂಖ್ಯೆ ಅಂದ್ರೆ ಏನು, ಋಣ ಸಂಖ್ಯೆಯನ್ನು ಕೂಡಿಸೋದಂದ್ರು ಒಂದ, ಏನಾದ್ರೂ ಒಂದನ್ನ ಕಳೆಯೋದಂದ್ರು ಒಂದ. ಹೌದು. ಸೊ ಇದೇನಾಗಿತ್ತು, ಆಕ್ಚುಲಿ -5 ಆಗಿತ್ತು. ಯಾಕೆ ಹಿಂಗಾಗಿತ್ತು ಇದನ್ನ ನಾವು ಹೆಂಗೂ ವಿಚಾರ ಮಾಡ್ಬೋದು ನೋಡ್ರಿ. 10 + -3 10 ರೂಪಾಯಿಗೆ -3 ಕೂಡಿಸೋದಂದ್ರು ಒಂದ, 10 ರೂಪಾಯಿ ಒಳಗ 3 ಕಳಿಯೋದಂದ್ರು ಒಂದ. ಎಲ್ಲ ಒಂದ. ಸಾಲವನ್ನ ನಿಮ್ಮ ಖಾತೆಗೆ ಜೋಡಿಸೋದಂದ್ರು ಒಂದ, ಅಷ್ಟು ರೊಕ್ಕ ನಿಮ್ ಕಡೆಯಿಂದ ಇಸ್ಕೊಳ್ಳೋದಂದ್ರು ಒಂದ. ಎಲ್ಲ ಒಂದ. ಯಾರಾದ್ರೂ ಬಂದು ನಿಮ್ಮ ಅಕೌಂಟಿಗೆ ಸಾಲ ಕೂಡಿಸ್ತೇವೆ ಅಂದ್ರೆ, ಸಾಲ ಕೊಡೋದಲ್ಲ, ಸಾಲ ಕೊಡಾಗತ್ತಿಲ್ಲ ನಿಮ್ಗೆ, ಸಾಲವನ್ನ ಯಾರ್ದೋ ಬೇರೆದವ್ರ ಸಾಲವನ್ನ ನಿಮ್ಗೆ ಕೂಡ್ಸಾಕತ್ತಾರ. -3 ಅನ್ನೋದು ಒಂದು ಸಾಲ, ಅದು ಒಂದು ಅದು ಒಂದು ಡೆಫಿಸಿಟ್, ಅದು ಒಂದು ಕೊರತೆ. ಅದು ಆ ಕೊರತೆಯನ್ನು ನಿಮ್ಗೆ ಕುಡ್ಸ್ಕೊಳಕ್ ಕೊಡ್ತಾರೆ, ನೀವು ಬ್ಯಾಡ ಅಂತ ರೊಕ್ಕ ಕೊಡ ನಡೀತಿರ್ತದೆ. ಹೌದು. ಸೊ ಇದು ಸಾಲವನ್ನು ಕುಡ್ಸೋದಂದ್ರು ಒಂದ, ಕಳೆದಂದ್ರು ಒಂದು. ಓಕೆ, ಓಕೆ, ಫೈನ್. ಸೊ ಇಲ್ಲಿವರೆಗೆ ನೋಡಿದ್ವಿ ನಾವು. ಕ್ವಶನ್ ಲಾಸ್ಟ್ ಟೈಮ್ ಏನ್ ಡಿಸ್ಕಸ್ ಮಾಡತ್ತಿದ್ವಿ ಅಂದ್ರೆ, ಇಂಟ್ರೆಸ್ಟಿಂಗ್ ಕ್ವಶನ್ ಏನ್ ಡಿಸ್ಕಸ್ ಮಾಡತ್ತಿದ್ವಿ ಅಂತಂದ್ರೆ, ಸಪೋಸ್ ಇದು -4 ಸಾರಿ 4 × -3 ಇತ್ತಪ್ಪ. ಇದ್ರ ಅರ್ಥ ಏನು ಅಂದ್ರೆ, 4ನ್ನ ನಮಗ 3ರಿಂದ ಗುಣಿಸೋದು ಅಂದ್ರೆ ಏನು ಗೊತ್ತೈತಿ ನಮಗ್. ಓಕೆ, +3 ಇತ್ತಂದ್ರೆ 3 ಪಟ್ಟು ಮಾಡ್ಬೇಕು, ಅದನ್ನ 3 ಸಲ ಕೂಡಿಸ್ಬೇಕು, ಅದು 3 ಸಲ ಕೂಡಿಸ್ಬೇಕು. ಈಗ 4ನ್ನ -3 ಗುಣಿಸೋದಂದ್ರೆ ಏನ್ ಅರ್ಥ ಇದು, ಸಾಲದಲ್ಲೇ ಗುಣಿಸೋದಂದ್ರೆ ಏನ್ ಅರ್ಥ ಇದು? ಒಬ್ರೇನು ಕ್ಲೆವರ್ ಆಗಿ ಏನ್ ಮಾಡಿದ್ರು, ಪರಿವರ್ತನೆ ಹೊಂದೈತೆ ಸರ್. ಪರಿವರ್ತನೆ ನಿಯಮ ಪ್ರಕಾರ ಇದ್ದದ್ದು ಏನ್ ಆಗ್ಬೇಕು ಅನ್ನೋದು ನಮ್ಗೆ ಈಗಾಗಲೇ ಗೊತ್ತೈತಿ. ಇದ್ದದ್ದು ಫೈನಲ್ ಉತ್ತರ ಬರಬೇಕು -12 ಅನ್ನೋದು ಗೊತ್ತಾಗೈತಿ. ಯಾಕಂದ್ರೆ ಗುಣಾಕಾರಕ್ಕೆ ಯಾವತ್ತೂ ಪರಿವರ್ತನೆ ನಿಯಮ ಐತಿ, ಅದು ಯಾವ್ದೇ ಇರಲಿ, ಧನ ಋಣ ಇರ್ಲಿ, ಏನೂ ಇರ್ಲಿ. ಅಂದ್ರಿಂದ ಒಂದ್ ನಿಮಿಷ, ಇದು 3 -3 ಗುಣಾಕಾರ 4 ರಂಗ ಇತ್ತು ಅಂದ್ಮೇಲೆ ನಾ ಏನ್ ಮಾಡ್ಬೋದು, -3 + -3 ಈ ತರ ಮಾಡ್ಕೊಂಡು ಇದನ್ನ ನೋಡ್ಬೋದು. ಏನಪ್ಪಾ, ಇದು -12 ಆಗ್ಬೇಕು ಅನ್ನೋದು ನಮಗೆ ಈಗಾಗಲೇ ಗೊತ್ತೈತಿ. ಆದ್ರೆ ಇದನ್ನ ಪರಿವರ್ತನೆಯ ನಿಯಮ ಉಪಯೋಗಿಸಲ್ದೆ ಇದರ ಅರ್ಥ ಏನಾದ್ರೂ ಮಾಡ್ಬೋದೇನು, ಇದಕ್ಕೆ ಏನಾದ್ರೂ ಅರ್ಥ ಕೊಡ್ಬೋದೇನು ಅಂತ ನಾನು ನೋಡಕತ್ತಿದ್ದೀನಿ. ಯಾರು ಕ್ವಶನ್ ಕೇಳಿದ್ರಿ, ಏನೋ ಕ್ವಶನ್ ಕೇಳಿದ್ರಿ? -4 + 4 + 4 ಹಾ, ಇದನ್ನೇನ್ ಮಾಡ್ಲಿ ನಾನು,
ಮೈನಸ್ ಆಫ್ 4+4+4 ಬಟ್ ಹಂಗೆ ಯಾಕೆ ಅರ್ಥ ಅದು ಅರ್ಥ ಏನಿದ್ದು ಅಂದ್ರ ನಾನು ಕ್ವಶನ್ ಕೇಳಾಕ್ತಿದ್ದು ಋಣ ಸಂಖ್ಯೆ ಜೊತೆ ಗುಣಿಸೋದಂದ್ರೆ ಏನ್ ಮಾಡ್ಬೇಕು ನಾನು ಹಾಗಾದ್ರೆ ನೀವ್ ಯಾರು ಹೇಳ್ತೀರಿ ಲಾಸ್ಟ್ ಟೈಮ್ ಕಳಿಯೋಣ್ರಿ 3 ಸಲ ಗುಣಿಸೋದಲ್ಲ ಈಗ 3 ಸ್ಲೈಡ್ ಕಳೆದ್ರಿ 3 ಸಲ ಕಳಿಯೋದು 3 ಸಲ ಕಳಿಯೋದು ಯಾಕಂದ್ರೆ ನೋಡ್ರಿ ವಿಚಿತ್ರ ಐತಿ ಒಂದ್ ಸ್ವಲ್ಪ ಈಗ ನಾನು ಒಂದು ಋಣ ಪರಿಮಾಣದ ಪಟ್ಟು ಮಾಡೋದಂದ್ರೆ ಏನು -3 ಪಟ್ಟು ಮಾಡೋದಂದ್ರೆ ಏನು 3 ಪಟ್ಟು ಮಾಡೋದಂದ್ರೆ ಏನು 3 ಸಲ ಕೊಡ್ಸೋದು 10 ಪಟ್ಟು ಮಾಡೋದಂದ್ರೆ 10 ಸಲ ಕೊಡ್ಸೋದು -10 ಪಟ್ಟು ಮಾಡೋದಂದ್ರೆ ಅದನ್ನೇನ್ ಮಾಡೋದು 10 ಸಲ ಕಳೆದ್ರಿ ಓಕೆ ಸೊ ನೆನಪಿರ್ಲಿ ನಾನು ಕೂಡ್ಸಾಕತ್ತೇನಂದ್ರೆ ಯಾವತ್ತು ಎಲ್ಲಿಂದ ಚಾಲು ಮಾಡ್ತೇನೆ ನಾನು ಕೂಡ್ಸೋದಂದ್ರೆ ಎಲ್ಲಿಂದ ಚಾಲು ಮಾಡ್ತೇನೆ ಆಕ್ಚುಲಿ ನಾ ಹಿಂಗ್ ಬರಿತೇನೆ ಇಲ್ಲಿ ಬರೆಯಾಕೆ ಹಿಂಗ್ ಬರಿತೇನೆ ಬಟ್ ಯಾವತ್ತು ಕೂಡಿಸ್ಬೇಕಾದ್ರೆ ಒಂದ್ ಹಿಂದೊಂದ್ ಏನೋ ಐತೀನಿ ಅದೇನೈತಿ ಸಂಕಲನದ ಅನನ್ಯ ಸಂಖ್ಯೆ ಐತಿ ಗೊತ್ತೈತಿ ನಿಮ್ಗೆ ಇದಕ್ಕೆ ಅಂತಾರ ಅನನ್ಯ ಸಂಖ್ಯೆ ಅಂತ ಇದು ಇದೇ ಐತಿ ಇದು ಐತೆ ಅನನ್ಯತೆ ಇದು ಸಂಕಲನದ ಅನನ್ಯತೆ ಏನೈತಿಲ್ಲ ಇದು ಐತೆ ಇದು ಯಾವತ್ತು ಜೀರೋನ ಏನು ಇಲ್ಲದ್ರಿಂದ ನಾ ಚಾಲು ಮಾಡಕತ್ತೇನೆ ಗ್ರೌಂಡ್ ಫ್ಲೋರ್ ದಿಂದ ಮ್ಯಾಲ್ ಮಾಡಕತ್ತೇನೆ ನಾನು ಮೂರ ಎಲ್ಲಿಂದ ಮೂರ ಪತಳದಿಂದ ಅಲ್ಲ ಗ್ರೌಂಡ್ ದಿಂದನ ಸೊ ಗುಣಾಕಾರ ಇದ್ರ ಅದರ ಅನನ್ಯತೆ ಯಾವುದು 1 ಸೊ ಈಗ ಫಾರ್ ಎಕ್ಸಾಂಪಲ್ ನೀನು 3 × 3 × 3 ಹಿಂಗೇನೋ ಮಾಡಕತ್ತೇನೆ ಏನಿಲ್ಲ ಸ್ಟಾರ್ಟಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡತ್ತೇನೆ ಯಾವತ್ತು 1 ರಿಂದ ಸ್ಟಾರ್ಟ್ 1 × 3 ಸೊ ಈ ಅನನ್ಯತೆ ಇದ್ದೇ ಇರ್ತೈತಿ ಸೊ ಅದನ್ನ ನೆನ್ಪಿಟ್ಕೋಬೇಕು ಸೊ ಇಲ್ಲಿ ಏನಾಗ್ತೈತಿ ಇದ್ರ ಅರ್ಥ ನೋಡ್ರಾಗಾರ ನಾನು 0 ಇಂದ ಚಾಲು ಮಾಡ್ತೇನೆ 4 3 ಸಲ ಕಳಿತೇನೆ ನೋಡ್ರಿ -4 -4 -4 ಈಗ ನೋಡ್ರಿ 0 4 ಕಳೆದ್ರೆ -4 ಮತ್ತೆ 4 ಕಳೆದ್ರೆ -8 ಮತ್ತೆ 4 ಕಳೆದ್ರೆ -12 ಇಲ್ಲೇನಾಗಿತ್ತು 0 ದಿಂದ 4 +4 +4 +12 ಹೌದಲ್ಲ ಇಲ್ಲೇನಾಯ್ತು ಹಂಗ ನೋಡ್ರಿ ಸೇಮ್ ಯಾವ್ದೇ ರೀತಿ ಬದಲಾವಣೆ ಆಗಿಲ್ಲ ಓಕೆ 4 ರಿಂದ ಗುಣಾಕಾರ -3 ಮಾಡಾಕತ್ತೀನಿ ಗುಣಾಕಾರ ವಿತ್ ಮೈನಸ್ ಸಂಖ್ಯೆ ನಮಗೆ ಇಂಪಾರ್ಟೆಂಟ್ ಇದೆ ಯಾಕಂತಂದ್ರೆ ಪರಿವರ್ತನೆ ನಿಯಮ ನಮಗೆ ಮುಂದಿನ ಲೈನ್ ಯಾವ್ದಿಲ್ಲ -4 × -3 ಅಲ್ಲಿ ನಮಗೆ ಪರಿವರ್ತನೆ ನಿಯಮ ಉಪಯೋಗಿಸಿದ್ರು ಸಹಿತ ಉಪಯೋಗ ಆಗೋದಿಲ್ಲ ಎರಡು ಕಡೆ ನೆಗೆಟಿವ್ ಬರೋದನ್ನ ಸೊ ಹಿಂಗಾಗಿ ವಾಟ್ ಈಸ್ ದ ಮೀನಿಂಗ್ ಆಫ್ ಮಲ್ಟಿಪ್ಲೈಯಿಂಗ್ ಬೈ ನೆಗೆಟಿವ್ ನಂಬರ್ ಅದ್ರ ಅರ್ಥ ಏನು ನೆಗೆಟಿವ್ ನಂಬರ್ ಅಂತ ಗುಡ್ಸೋದ್ರಲ್ಲಿ ಒಂದು ಏನಾದ್ರೂ ಅದಕ್ಕೊಂದು ಫಿಸಿಕಲ್ ಅರ್ಥ ಇರಬೇಕು ಅದಕ್ಕೊಂದು ಏನಾದ್ರೂ ಒಂದು ಅರ್ಥ ಇರ್ಬೇಕಾಗುತ್ತೆ ಹೌದಲ್ಲ ಆ ಅರ್ಥ ಏನಪ್ಪಾ ಅಂದ್ರೆ ನೋಡಿ ಇದ್ರ ತರನೇ ಐತಿ ಇಲ್ಲಿ ನಾವು 4 ಪಟ್ಟು ಮಾಡೋದಂದ್ರೆ 4 ಸಲ ಕೂಡಿಸ್ತೇನೆ -4 ಪಟ್ಟು ಮಾಡೋದಂದ್ರೆ 4 ಸಲ ಕಳಿತೇನೆ ಓಕೆ ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಈಗ ನಮಗೆ ಈಸಿ ಆಕೈತೆ ನೋಡಿ ಹಂಗಾದ್ರೆ ಇದ್ರ ಅರ್ಥ ಏನ್ ಹಂಗಾದ್ರೆ ನೋಡ್ರಿ ಇದ್ರ ಅರ್ಥ ಏನಾದ್ ನೋಡ್ರಿ ಮತ್ತೆ 0 ಇಂದ ಚಾಲು ಮಾಡೋಣ ಈಗ ನಾ ಏನನ್ನ 3 ಸಲ ಕಳಿಬೇಕು ಏನನ್ನ 3 ಸಲ ಕಳಿಬೇಕು ಇಲ್ಲೇನೈತಲ್ಲ ಇಲ್ಲಿ ನೋಡ್ರಿ ಇಲ್ಲೇನೈತಲ್ಲ ಅದನ್ನ ನಾನು ಇಲ್ಲಿ 3 ಸಲ ಕಳೆದಿದ್ದೆ ನೆನಪಿರ್ಲಿ ಹಂಗ ಇಲ್ಲೇನೈತಲ್ಲ ಅದನ್ನ ನಾನೀಗ 3 ಸಲ ಕಳಿಬೇಕು ಇಲ್ಲೇನೈತಿಲ್ಲ ಅದನ್ನ ಕಳಿತೇನೆ ಮತ್ತೆ ಓಕೆ ಅಂದ್ರ ಏನ್ ಮಾಡತ್ತೇನ ಇಲ್ಲಿ ಈ 4 ರೂಪಾಯಿ ಸಾಲ ಐತಲ್ಲ ಇದು ಈ 4 ರೂಪಾಯಿ ಸಾಲ ಐತಲ್ಲ ಈ 4 ರೂಪಾಯಿ ಸಾಲವನ್ನ ಕಳ್ಯಾಕತ್ತೇನೆ ನಾನು ಎಷ್ಟು ಸಲ 3 ಸಲ ಕಳ್ಯಾಕತ್ತೇನೆ ನೆನಪಿರ್ಲಿ ಸಾಲ ಕಳೆದಂದ್ರೆ ರೊಕ್ಕ ಕೊಡ್ಸೋದಂತ ಇತ್ತಲ್ಲ ನಮ್ಗೆ ಈಗಾಗಲೇ ಅದನ್ನ ನೋಡಿದೆ ನಾವು ಸೊ ಅದನ್ನ 4 ರೂಪಾಯಿ ಸಾಲ ಪದೇ ಕಳ್ಯಾತಂದ್ರು ಸರ್ಕಾರದವ್ರು ಪದೇ 3 ಸಲ ಮನ್ನಾ ಮಾಡ್ರ ಅದನ್ನ 4 ರೂಪಾಯಿ ಸಾಲ ಅಂದ್ರೆ 12 ರೂಪಾಯಿ ಕೊಟ್ಟಂಗ ಆತ್ ನೋಡಿ ನಿಮ್ಗೆ ಆಗ್ಲಿ ಗೊತ್ತಾತಿಗೆ ಸೊ -4 ಏನಾತಿದು +4 +4 +4 +12 ಆಗಿರುತ್ತೆ ಒಮ್ಮಿಂದೊಮ್ಗೆ ಮಜಾ ಆಗ್ಬಿಡ್ತದೆ ಇದು ಋಣ ಸಂಖ್ಯೆ ಬಹಳ ಮಂದಿ ಕೇಳ್ತಿರ್ತಾರೆ ಟೀಚರ್ಸ್ ಕೇಳ್ತಿರ್ತಾರೆ ನಂಗೆ ನಾನು ಟೀಚರ್ಸ್ ಟ್ರೈನಿಂಗ್ ಅದು ಹೋದಾಗ ಸರ್ ಇದು ಒಂದು ನಮಗೆ ಒಟ್ಟ ಕನ್ವಿನ್ಸ್ ಆಗಂಗಿಲ್ಲ ನೋಡ್ರಿ ಸರ್ ಇದೇನ್ರಿ ಸರ್ ಋಣ ಸಂಖ್ಯೆ ಮತ್ತು ಋಣ ಸಂಖ್ಯೆ ಕೂಡಿಸಿದ್ರೆ ಒಮ್ಮಿಂದೊಮ್ಮೆಲೆ ಧನ ಸಂಖ್ಯೆ ಬರ್ತದೆ ಅಂತಾರ್ರಿ ಅದ್ ಹೆಂಗ್ ಬರ್ತೈತ್ರಿ ಸ್ವಲ್ಪ ಟ್ರಿಕ್ಕಿ ಐತದ ನೀವು ಯೋಚನೆ ಮಾಡೋದು ಅದಕ್ಕೆ ಇಷ್ಟೆಲ್ಲಾ ಮಾಡ್ಬೇಕಾಗ್ತೈತೆ ಮೊದಲು ಆಮೇಲೆ ಗೊತ್ತಾಗ್ತದೆ ಒಮ್ಮಿಂದೊಮ್ಮೆಲೆ ಹೇಳಕ್ ಬರಂಗಿಲ್ಲ ಋಣ ಸಂಖ್ಯೆಯಿಂದ ಗುಣಿಸಿದಾಗ ಯಾಕೆ ಧನ ಸಂಖ್ಯೆ ಬಂದ್ಬಿಡ್ತು ಓಕೆ ಇದಿಲ್ಲದೆ ನಮಗೆ ಆಪ್ಷನ್ ಇಲ್ಲ ಉಳಿದೆಲ್ಲ ತಪ್ಪ ಹೋಗ್ಬಿಡ್ತದೆ ನಾವು ಮಾಡ್ಲಿಲ್ಲ ಅಂದ್ರೆ ಸೊ ಗಣಿತೊಳಗೆ ಹಂಗಿರ್ತೈತಿ ಎಲ್ಲರೂ ಒಪ್ಲೇಬೇಕಾಗ್ತದೆ ಇಲ್ಲಿದ್ರೆ ಎಲ್ಲಾ ಕಡೆ ಮತ್ತೆ ನಮ್ದು ತಪ್ಪಂಟ್ ಆಗ್ಬಿಡ್ತೈತಿ ಒಂದ್ ಕಡೆಗಿದ್ದಾಗ ಸೊ ಆಟೋಮ್ಯಾಟಿಕಲಿ ಅದು ಗಣಿತ ನಮಗೆ ಇದನ್ನೇ ಮಾಡಕ್ಕೆ ಫೋರ್ಸ್ ಮಾಡ್ಬಿಡ್ತೈತಿ ಅಂತ ಸೊ ಮತ್ತೇನು ಆಪ್ಷನ್ ಇಲ್ಲ ಇಲ್ಲಿ ಋಣ ಸಂಖ್ಯೆಯನ್ನ ನಾನು ಇಲ್ಲಿ ಇಷ್ಟು ಸಲ ಕಳೆಯಾಕತ್ತೇನೆ ಅಂದ್ರೆ ಅಷ್ಟು ಸಲ ರೊಕ್ಕನ ಕೂಡ್ಸಾಕತ್ತೇನೆ ಸೊ ಫೈನಲಿ ಐ ವಿಲ್ ಗೆಟ್ ಅ ಪಾಸಿಟಿವ್ ನಂಬರ್ ನೆಗೆಟಿವ್ ಇಂಟು ನೆಗೆಟಿವ್ ಇಸ್ ಆಲ್ವೇಸ್ ಪಾಸಿಟಿವ್ ಕ್ಲಿಯರ್ ಆಗ್ತಿದ್ದು ಓಕೆ ಈಗ
ಹಂಗಾದ್ರೆ ಒಂದೆರಡು ಎಕ್ಸರ್ಸೈಸ್ಗಳನ್ನ ಇಲ್ಲೇ ಕ್ಲಾಸ್ ವರ್ಕ್ ಮಾಡೋಣ ಅಂತ ಎಲ್ಲಾನು ಕೂಡ್ಸೋಣ ಈಗ ನಾವು ನಮ್ಮ ಭಿನ್ನ ರಾಶಿಗಳನ್ನು ಕೂಡ್ಸೋಣ, ಧನ ಋಣ ಸಂಖ್ಯೆಗಳನ್ನು ಕೂಡ್ಸೋಣ, ಬ್ರಾಕೆಟ್ಸ್ಗಳನ್ನು ಕೂಡ್ಸೋಣ, ಎಲ್ಲಾ ಕೂಡಿ ಒಂದ್ 3 ಪ್ರಾಬ್ಲಮ್ಗಳು ಮಾಡೋಣ ಅಂತ. ಸ್ವಲ್ಪ ಡಿಫಿಕಲ್ಟ್ ಇದ್ದು ನಾನು ಇಲ್ಲೇ ಮಾಡ್ತೀನಿ, ನಿಮ್ ಬುಕ್ನಾಗ ಮಾಡ್ಕೊಡಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಜಸ್ಟ್ ಸೇ ದಟ್ -6 minus ಮಾಡ್ರಿ, ಚಾಟ್ ಬಾಕ್ಸ್ ಅಲ್ಲಿ ಆನ್ಸರ್ ಟೈಪ್ ಮಾಡ್ರಿ. ಚೈತ್ರ ಚೆಕ್ ಮಾಡ್ಕೊ ಇನ್ನೊಮ್ಮೆ. ರಾಕೇಶ್ ಚೆಕ್ ಮಾಡ್ಕೊ. ಯಾರ್ಯಾರ್ದು ಆನ್ಸರ್ ನೆಗೆಟಿವ್ ಬಂದಿತ್ತು ಅವ್ರೆಲ್ಲಾರು ಚೆಕ್ ಮಾಡ್ಕೊಳ್ರಿ. ಇನ್ನು ನೆಗೆಟಿವ್ ಒಳಗ್ ಬರುದಿಲ್ಲ ಇದು. ಓಕೆ ಗುಡ್. ಓಕೆ ನೋಡ್ರಿ, ಈಗ ನಾ ಇಲ್ಲೇ ಬಿಡಿಸ್ತೇನೆ ಇದನ್ನ. ಈಗ ಎಲ್ಲಿ ಡಿಫಿಕಲ್ಟ್ ಆಗತೈತಿ ಅವ್ರಷ್ಟೇ ಇನ್ನೊಮ್ಮೆ ನನಗೆ ಕೇಳ್ಕೊಬೇಕು. ಓಕೆ, ಈಗ ಎಲ್ಲಾರು ಈ ಕಡೆ ಲಕ್ಷ ಕೊಡ್ರಿ, ಟೈಪ್ ಮಾಡೋದನ್ನ ಬಿಡ್ರಿ, ಈ ಕಡೆ ಲಕ್ಷ ಕೊಡ್ರಿ. ಸೊ ಇಲ್ಲಿ ಅತ್ಯಂತ ಒಳಗಡೆ ಬ್ರಾಕೆಟ್ ಅನ್ನು ಮೊದಲು ಬಿಡಿಸ್ಕೋಬೇಕಲ್ಲ, ಅದನ್ನ ತಗೋತೈತಿ. ಒಳಗಿಂದ ಫಸ್ಟ್ ನಾವೇನ್ ಮಾಡ್ಕೋಬೇಕು, ಮುಗಿಸ್ಕೋಬೇಕಲ್ಲ. ಯಾಕಂದ್ರೆ ಅದನ್ನ ಮಾಡಿ ಆಮೇಲೆ ಮಾಡು ಅಂತ ಹೇಳಿದೈತಿ ಬ್ರಾಕೆಟ್, ಅದನ್ನ ಹೇಳಾಕತೈತಿ. ಸರಿ, ಸೊ -3 ಗುಣಾಕಾರ 2 ಐತಿ. -3 ಗುಣಾಕಾರ 2 ಎಷ್ಟ್ ಆಕತಿ? ಓಕೆ, ಈಗ -6 ಮೈನಸ್ -2 ಎಷ್ಟಾತು? -6 ಮೈನಸ್ ಆಫ್ ಮೈನಸ್, this is equal to plus. ಈಗ ಯಾರಿಗೆ ಕಷ್ಟ ಆತಲ್ಲ ಇಲ್ಲಿ, ಸ್ವಲ್ಪ ಕೆಲವೊಬ್ರಿಗೆ ಕಷ್ಟ ಆಗಿರ್ತೈತೆ, ಅದ್ರೊಳಗೆ ಏನ್ ತಪ್ಪಿಲ್ಲ. ಸೊ ಯಾರಿಗೆ ಕಷ್ಟ ಆತಲ್ಲ ಅವ್ರಷ್ಟೇ ಈಗ ಕೈ ಎತ್ತಬೇಕು. ನಾನು ಒಬ್ಬೊಬ್ರಿಗೆ ಕೇಳ್ತೀನಿ. ಇದ್ರೊಳಗೆ ಏನಾದ್ರು ನಿಮ್ಗೆ ಇನ್ನೂ ಆದ್ರೂ ತಿಳಿದಿಲ್ಲ, ಕನ್ಫ್ಯೂಷನ್ ಐತಿ ಇಲ್ಲಿ ಅಂತಂದ್ರೆ ಕೈ ಎತ್ತಬೇಕು. ಓಕೆ, ರವಿ ಹೇಳು, ಏನ್ ಕನ್ಫ್ಯೂಷನ್ ಐತಿ? ಸ್ವಲ್ಪ ಇಲ್ಲಿ ಮೈನಸ್ ಎಂಟ್ ಐತ್ಲರಿ, ಅಲ್ಲಿ ಡೈರೆಕ್ಟ್ -6 -8 ಅಷ್ಟೇ ಇಟ್ಟಿದ್ದೆ, ಅಲ್ಲೇ ತಪ್ಪೈತ್ರಿ. ಕಟ್ ಆಗತೈತಿ, ನಿಂದು ವಾಯ್ಸ್ ಯಾಕೋ ಬ್ರೇಕ್ ಆಗತೈತಿ. ಅದ ಇದೈತ್ ನೋಡ್ರಿ, ಅಲ್ಲಿ -8 ಬ್ರಾಕೆಟ್ ಒಳಗೆ ಇಟ್ಟಿದ್ರಿ ನೋಡ್ರಿ, ಅದು ಇಟ್ಟಿರಾಕಿಲ್ರಿ, ನಾ ಅಲ್ಲೇ ಸ್ವಲ್ಪ ತಪ್ಪೈತ್ರಿ. ಕರೆಕ್ಟ್ ಆದ. ಓಕೆ, ಬಟ್ ಅರ್ಥ ಆಯ್ತಲ್ಲ ಈಗ ಎಲ್ಲಿ ಮಿಸ್ಟೇಕ್ ಆಗಿತ್ತು ಅದ ಗೊತ್ತಾಯ್ತಲ್ಲ ಅಟ್ ಲೀಸ್ಟ್, ಅಥವಾ ನಿಮಗಿನ್ನ ಕನ್ಫ್ಯೂಷನ್ ಏನಿಲ್ಲ? ಓಕೆ ಫೈನ್, ನೋ ಪ್ರಾಬ್ಲಮ್. ಇನ್ನೂ ಅದು ಕನ್ಫ್ಯೂಷನ್ ಐತ್ರಿ ಸರ್, ಹಿಂಗ ಯಾಕೆ ಮಾಡ್ರಿ ನೀವು ಅಂತ ಕನ್ಫ್ಯೂಷನ್ ಇದ್ದವ್ರು ಯಾರಾದ್ರೂ ಕೇಳ್ತಾರೆ. ಎಕ್ಸಲೆಂಟ್, ಎಲ್ಲರೂ ಕ್ಲಿಯರ್, ವೆರಿ ಗುಡ್. ಸೊ ಸೆಕೆಂಡ್ ಸ್ವಲ್ಪ ಟಫ್ ಇದ್ದಿದ್ ನೋಡೋಣ ಅಂತ ಹಂಗಿದ್ರೆ. ಸೊ ಲೆಟ್ ಮಿ, ಓಕೆ, ಇನ್ನು ಮಾಡೋಕ್ಕಿಂತ ಮೊದಲು ಇನ್ನೊಂದು ಗುಣಾಕಾರದ ಹೇಳ್ತೀನಿ. ಗುಣಾಕಾರದ ಹೇಳಿ ಅದನ್ನು ಕೂಡ್ಸ್ಕೊಂಡೇ ಬಿಡೋಣ. ಸಾರಿ, ಭಾಗಾಕಾರದ ಉಳ್ದೈತಲ್ಲ ಈಗ ಭಾಗಾಕಾರದ. ಓಕೆ, ಭಾಗಾಕಾರದ ಬಹಳ ಸಿಂಪಲ್ ಐತೆ. ಯಾಕಂದ್ರೆ ಭಾಗಾಕಾರ ಏನದು? ಗುಣಾಕಾರದ ಇನ್ನೊಂದು ರೂಪ ಅಷ್ಟೇ. ನಿಮ್ಗೆ ಹೇಳಿದ್ದೀನಿ ನಾನು, ಭಾಗಾಕಾರ ಅಂದ್ರೆ ಏನು? ಗುಣಾಕಾರದ ಇನ್ನೊಂದು ರೂಪ. ಯಾಕ ಹೇಳಿದ್ನಲ್ಲ ನಿಮ್ಗೆ, 6 divided by 2 is nothing else but ಏನು? 6 into 1/2. ಸೊ
ಸೊ ಆಕ್ಚುಲಿ ನೋಡಿದ್ರೆ ಗುಣಾಕಾರದ ನಿಯಮಗಳೇ ಇಲ್ಲಿ ಅಪ್ಲೈ ಆಗ್ಬೇಕು, ಮತ್ತೇನು ಇಲ್ಲ, ಹಂಗ ಆಗ್ತೈತಿ. ಓಕೆ, ಸೊ ಏನಾಗ್ತೈತಿ, ಧನ ಸಂಖ್ಯೆ ಭಾಗಾಕಾರ ಧನ ಸಂಖ್ಯೆ ಇತ್ತು ಅಂದ್ರೆ ನಿಮ್ಗೆ ಧನ ಸಂಖ್ಯೆನ ಬರ್ತೈತಿ. ಓಕೆ, ಆಮೇಲೆ ಈ ಗುಣಾಕಾರಕ ಮತ್ತು ಭಾಗಾಕಾರಕ ಸೇಮ್ ನಿಯಮ. ಧನ ಸಂಖ್ಯೆ ಭಾಗಾಕಾರ ಋಣ ಸಂಖ್ಯೆ ಇತ್ತು ಅಂದ್ರು ಋಣ ಸಂಖ್ಯೆ ಭಾಗಾಕಾರ ಧನ ಸಂಖ್ಯೆ ಇದ್ರು ಋಣ ಸಂಖ್ಯೆ ಭಾಗಾಕಾರ ಋಣ ಸಂಖ್ಯೆ. ಇಲ್ಲಿ ಈಸಿ ತಿಳ್ಕೊಳ್ಳೋದು ಈಸಿ ಐತಿ ನೋಡ್ರಿ, ಇಲ್ಲಿ ಧನ ಸಂಖ್ಯೆ ಬರ್ತೈತಿ. ಯಾಕಂದ್ರ -10ರಾಗ -2 ಎಷ್ಟ್ ಆಗ್ತಾವು? -10 -10 ಒಂದೈತಿ, ಅದ್ರ -2 ಋಣ ಎಷ್ಟ್ ಆಕಾವ್? 5 ತಿಳ್ಕೊಳ್ಳೋದು ಈಸಿ. ಸೊ ಗುಣಾಕಾರದ ಗತೆನೆ ಇದು, ಸೇಮ್ ಗುಣಾಕಾರ ಗತೆನೆ, ಮತ್ತೇನು ಇಲ್ಲ. ಗುಣಾಕಾರ ಇದ್ರ ಸಹಿತ ಇಲ್ಲ, ಹಂಗೆ ಆಗ್ತೈತಿ. ಇಲ್ಲಿ ಒಂದ್ ವೇಳೆ ಗುಣಾಕಾರ ಇತ್ತಂದ್ರು ಸಹಿತ ನಮ್ಗ ಸೇಮ್ ಅದೇ. ಓಕೆ, ಸೊ ಭಾಗಾಕಾರದ ಗೊತ್ತೈತಿ. ಆಮೇಲೆ ಇದು ನಿಮ್ಗೆ ಗೊತ್ತೈತಿ ನೋಡ್ರಿ, ಭಾಗಾಕಾರದ ಇದೊಂದು ನಿಮ್ಗೆ ಚಲೋ ತಂಗಿ ಗೊತ್ತಿರ್ಬೇಕು. ದಿಸ್ ಇಸ್ ಆಲ್ವೇಸ್ ಟ್ರೂ. ಸೊ ಈಗ ನಾವು ಎರಡನೇ ಲೆಕ್ಕಕ್ಕೆ ಹೋಗೋಣ. ಎರಡನೇ ಲೆಕ್ಕಕ್ಕೊಳಗ -100 ಇಂಟು ಆಮೇಲೆ -2 ಇಂಟು -50 ಪ್ಲಸ್ -10 ಅಥವಾ ಬರುತ್ತೆ. ಓಕೆ, ಇದ್ ಮಾಡ್ರಿ. Answer is 8,000. -8,000 ಬಂತು. Yes, sir. Yes, sir. Yes, sir. Yes, sir. Yes, sir. Yes, sir. Okay, sir. ಓಕೆ, Yes, sir. ಇಲ್ಲಿ ಯಾರಿಗಾದ್ರೂ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು, ಏನಿಲ್ಲ. ಓಕೆ, ಸರಿ. ಎಲ್ಲಾರು ಮಾಡಿ, ಇದ್ರೊಳಗೂ ಸಹಿತ ನಿಮ್ಗೆ ಎಲ್ಲಾರ್ದು ಸೇಮ್ ಬರ್ತೈತೆ ನೋಡೋಣ ಅಂತ ಆನ್ಸರ್.
Okay. Into 1/4 ಬಂತು. Okay. ಈಗೆಲ್ಲ ಸ್ವಲ್ಪ ಬೇರೆ ಬೇರೆ ಬರಕತ್ತಲ್ಲ. ಓಕೆ 1/4 ಅಂದ್ರೂ ಜಾಸ್ತಿ ಐತಿ. ವೈಷ್ಣವಿದು -25/48 ಬಂತು. ಇದು ಲಾಸ್ಟ್ 1/-3 ತಗೊಂಡ್ರೆ 1/-3 ತಗೊಂಡ್ರಲ್ಲ ಎಲ್ಲರೂ. ಲಾಸ್ಟ್ 1/-3 ಐತದು. -1/4 sir. 1/2 ಇಂಟು ಎಷ್ಟೈತದು? 1/2 ಇಂಟು 1/-3. ಕರೆಕ್ಟ್ ಬರ್ಕೊಂಡಿರಲ್ಲ? ಪ್ರತೀಕ್ಷಾಂದು -1/4 ಬಂತು. ದಿವ್ಯಾ ನಿಂದ ಎಷ್ಟು ಬಂತು? 4.2 ಬಂತು. Sir, -1/4. ಓಕೆ ನೋಡೋಣ. ಮಾಡಕತ್ತಾರೆ ಕಾಣಿಸ್ತದೆ ಸ್ವಲ್ಪ ಮಂದಿ. ಲೆಕ್ಕ ಮಾಡಿ. ಕೆಲವೊಬ್ರು ಮಾತಾಡಕತ್ತಿರಲ್ಲ. ವರುಣ್ ಪಾಟೀಲ್, ವಿಜಯಲಕ್ಷ್ಮಿ, ವಿನೋದ್, ಎಲ್ಲರೂ ಕ್ಲಾಸ್ನಾಗ ಮಾತಾಡಕ್ ಕಲ್ಕೊಳ್ರಿ ಫಸ್ಟಿಗೆ. ಎಲ್ಲರೂ ಸಹಿತ ನಿಮ್ಗೆ ಏನಾದ್ರು ಡಿಫಿಕಲ್ಟ್ ಇತ್ತು ಗಪ್ಪ ಕೊಡ್ಬೇಡ್ರಿ. ಎನ್ನಪ್ಪ, ಯಶೋಧ ಮೋರೆ, ಸೂರಜ್ ಪುಟ್ಟಿ ಎಷ್ಟು ಬಂತು? 1/4. 1/4 ಬಂತು. ಓಕೆ ಮಾಡೋಣ ಈಗ. -1. ನೋಡೋಣ ಈಗ ನೋಡೋಣ. ಓಕೆ, ಹಂಗ ಅಂದಾಜ್ಲೆ ನೋಡೋಣ ಇದನ್ನ ಏನಾಕೈತಿದು. ಅಂದಾಜ್ಲೆ ನೋಡೋಣ ಈಗ. ಇಲ್ಲೇ ನೋಡ್ರಿ ಒಳಗೆ ಈ ಬ್ರಾಕೆಟ್ ನೋಡ್ರಿ. ಫಾರ್ ಎಕ್ಸಾಂಪಲ್ ನಾನು ನೋಡ್ರಿ ಮೊದ್ಲೇನ್ ನೋಡ್ತೀನಿ, ಈ ಬ್ರಾಕೆಟ್ ಐತ್ಲ ಇದನ್ನ ನೋಡ್ರಿ. ಇಲ್ಲೇನೈತಿ ಮೈನಸ್ ಕೋಣ ಐತಿದು, ಆಮೇಲೆ -5/2 ಐತಿ. ಅಂದ್ರೆ 2.5 ಐತಿ, ಅಡಿಚ್ ಐತಿದು. ಇದು 2.5 ಅಡಿಚ್ ಅಂತ ಕರಿತಾರಲ್ಲ ಮರಾಠಿ ಒಳಗೆ. ಅದು -2.5 ಮೈನಸ್ ಕೋಣ ಅಂದ್ರೆ ಆಕ್ಚುಲಿ ಎಷ್ಟು ಆಕತಿ? ಮೈನಸ್ ಆಕತಿ. ಯಾಕಂದ್ರೆ ಇದು ಮೈನಸ್, ಇದು ಮೈನಸ್ ಎಷ್ಟು ಆಕತಿ? 3.25 ಆಕತಿ. 3 ಮೇಲೆ ಗಿರ್ದ ಆಕತಿ, ಅಥವಾ 13/4 ಆಕತಿ. ಇದು ಎಷ್ಟು ಆಕತಿ? 3.25 ಅಂದ್ರೆ ಎಷ್ಟು? 13 4 ಬೇಡ. ಮೈನಸ್ 6 3 ಹೋತಪ್ಪ ಅಂದ್ರೆ ಧನ ಕ್ವಾಂಟಿಟಿನ ಉಳಿತೈತಿ. ಎಷ್ಟು ಉಳಿತೈತಿ? 4 ಆಗಕ್ಕ ಪೌಣ ಮುಂದ್ 2, 2 ಮೇಲೆ ಪೌಣ, 2 ಮೇಲೆ ಪೌಣ ಉಳಿತೈತಿ. ಅಂದ್ರೆ 2.3/4 ಆಕೈತಿ. 6 ಇದು ಹೋತಪ್ಪ ಅಂತಂದ್ರೆ. ಆಮೇಲೆ ಈ ಕ್ವಾಂಟಿಟಿ ಐತ್ಲ, ಇದು ಮೈನಸ್ ಆಗೋದೈತಿ. ಇದು ಸರಿ ಯಾಕೆ ಮೈನಸ್ ಆಗೋದೈತಿ? ಇದು 1/2 ಐತಿ ಇಂಟು -1/3 ಐತಿ. ಧನ ಮತ್ತು ಋಣ ಇದು, ಹೌದಲ್ಲ? ಧನ ಮತ್ತು ಋಣ ಐತಿ, ಗುಣಾಕಾರ ಐತಿ. ಇದು ಮೈನಸ್ ಆಗೋದು, -1/6 ಆಗೋದೈತಿ.
ಸೊ ಇಲ್ಲಿ ಎಷ್ಟು ಉಳಿದೈತಿ ನಮಗ 6 3 ಹೋಗಿ 2.34 ಉಳಿದೈತಿ. 2.34 ಅಂದ್ರೆ ಎಷ್ಟು? 2.34 4 8 3 11 11/4 ಉಳಿದೈತಿ. 11/4 ದಾಗ ಇದು -1/6 ಹೋಗ್ತೈತಿ. ಓಕೆ, ಸೊ ಇದು ಸಹಿತ. ಆಮೇಲೆ ಇದು -1/6 ಅಂದ್ರೆ ಸಣ್ಣ ಕ್ವಾಂಟಿಟಿ, ಇದು ಸಣ್ಣ ಪರಿಮಾಣ ಐತಿ. ಇದು ಬಾಳ ದೊಡ್ಡದೈತ್ರಿ 2.34 ಅಂದ್ರೆ. ಸೊ ಫೈನಲಿ ಸ್ಕ್ವೇರ್ ಬ್ರಾಕೆಟ್ ನಾಗ ಏನ್ ಉಳಿತೈತಿ ನನಗ? ಧನ ಪರಿಮಾಣನ ಉಳಿತೈತಿ. ಆಮ್ಯಾಗ ಧನ ಪರಿಮಾಣ ಗುಣಾಕಾರ 1/4 ಆಕೈತಿ, ಧನ ಪರಿಮಾಣ ಬರ್ತೈತಿ. ಫೈನಲ್ ಆನ್ಸರ್ ಬರೋದು ಪ್ಲಸ್. ಇದು ಇಷ್ಟ ನಂಗೆ ನೋಡಿದ್ರೆ ಗೊತ್ತಾಗ್ಬೇಕು ಮೊದಲು, ಅವಾಗ ಸಿಲ್ಲಿ ಮಿಸ್ಟೇಕ್ ಆಗಕ್ ಸಾಧ್ಯನೇ ಇಲ್ಲ. ಯಾಕೆ ಇದು ಧನ ಪರಿಮಾಣ ಬರ್ತೈತೆ ಅಂತ ಹೇಳಿದ ಅರ್ಥ ಆಯ್ತು? ಹಾ, ಈಗ ನೋಡ್ರಿ ನಿಮ್ಮ ಭಿನ್ನ ರಾಶಿಗಳದ್ದು ಡೈರೆಕ್ಟ್ ಆಗಿ ನಿಮ್ಗ ಒಂದು ಏನು ಫೀಲ್ ಐತಿ ಅದ್ರದ್ದು. ನಾ ಮೊದಲೇ ಕ್ಲಾಸ್ ಒಳಗೆ ಮಾಡಿದ್ದೇನೆ. ಕೆಲವರು ಮೋಸ್ಟ್ಲಿ ಬಂದಿರ್ಲಿಕ್ಕಿಲ್ಲ, ಬೇರೆ ಬ್ಯಾಚ್ನವರು. ಅದನ್ನ ಸ್ವಲ್ಪ ನಾನು ಇವ್ ಏನದಾವಲ್ಲ ಬ್ಯಾಚಸ್, ಇವ್ ನಾವೇನ್ ಕರಿತೀವಿ ಫಂಡಮೆಂಟಲ್ ಕ್ಲಾಸಸ್ ಅಂತ ಕರಿತೀವಿ. ಬಾಳ ಏನೇ ಆಗುದಿಲ್ಲ ಇವು. ಯಾಕೆ ಬಂದು ಏನ ಘಾತಾಂಕಗಳನ್ನಷ್ಟು ಮಾಡಿ ಸ್ವಲ್ಪ ಅಲ್ಜಿಬ್ರಾದ್ ಬೇಸಿಕ್ಸ್ ಮಾಡಿ ಅಂದ್ರೆ ಮುಗೀತು. ಬಟ್ ಈ ಫೌಂಡೇಶನ್ ಬಹಳ ಇಂಪಾರ್ಟೆಂಟ್. ಓಕೆ, ನಾವು ಆಲ್ಮೋಸ್ಟ್ ಇದಕ್ಕೆ ಸ್ಟಾರ್ಟಿಂಗ್ 2 ತಿಂಗಳು ಹಾಕ್ತೇವೆ ಇದಕ್ಕೆ. ಆದ್ರೆ ಈ 2 ತಿಂಗಳು ಹಾಕಿದ್ರು ಸಹಿತ ಅದು ವರ್ತ್, ಅದು ನಿಮ್ಗೆ ಬಹಳ ಹೆಲ್ಪ್ ಆಗ್ತದೆ ಮುಂದೆ. ಓಕೆ, ಸೊ ಇಡೀ ನಿಮ್ಗೆ ಯಾವಾಗಿನ ಮಟ್ಟ ನೀವು ಮ್ಯಾಥ್ಸ್ ಇರ್ತೈತಿಲ್ಲ, ನಿಮ್ಗೆ ಮ್ಯಾಥ್ಸ್ ಭಾಳ ವರ್ಷ ಮಟ್ಟ ಇರೋದಿನ್ನ ನಿಮಗೆ, ಅಲ್ಲಿ ಮಟ್ಟ ನಿಮಗೆ ಹೆಲ್ಪ್ ಆಗ್ತೈತಿ. ಸೊ ಅದಕ್ಕೆ ಇದನ್ನ ಡೈರೆಕ್ಟ್ ಆಗಿ ಈ ತರ ಮಾಡೋದನ್ನ ಸ್ವಲ್ಪ ನೋಡ್ಕೊಳ್ರಿ. ಸೊ ಈಗಾಗಲೇ ನನಗಿದ್ರ ಸುಮಾರಾಗಿ ಗೊತ್ತಾತ್ ನನಗೆ ಎಲ್ಲಿ ಹೋಗೋದಕ್ಕೆ. ಓಕೆ, ಸೊ ಅದನ್ನ ಈಗ ನಾವು ನೋಡ್ಕೊಂಡಿ. ಸೊ ಅದನ್ನ ನಾನು 1/4 ಹೆಂಗಿತ್ತು ಹಂಗೆ ಇಟ್ಕೋತೇನೆ. ಇಲ್ಲೇ ಆನ್ಸರ್ ನಾನು ಡೈರೆಕ್ಟ್ ಎಲ್ಲ ಯೂಸ್ ಮಾಡ್ತೇನೆ. 1/4 ಹಂಗಿತ್ತು ಹಂಗೆ ಇಟ್ಕೋತೇನೆ. 6 ಮೈನಸ್ ಏನಾಗ್ತಿಲ್ಲ? ಇದು 3.25 ಪ್ಲಸ್ ಆಗುದು. ಸೊ ಏನಾಯ್ತಿಲ್ಲಿ? ಪ್ಲಸ್ 4 ಬಂತು. ಎಷ್ಟು ಬಂತು ಮ್ಯಾಲ? -3 ಮೈನಸ್ 5 2 ಆಗ್ತದೆ. ಮೈನಸ್ 13/4 ಪ್ಲಸ್ ಇಲ್ಲೇನಾದ್ ನೋಡ್ರಿ. ಇಲ್ಲೇ ಇದು ನೋಡ್ರಿ, ನಾ ಹೇಳಿದ್ನಲ್ಲ ನಿಮಗೆ, ಭಾಗಾಕಾರ ಇದ್ದಾಗ ಛೇದದಾಗರ ಇರ್ಲಿ, ಇದು ಭಾಗಾಕಾರ ಇದ್ದಂಗನ, ಇದು 1/-3. 1/-3 ಅಂದ್ರೆ ಏನಾಕೈತಿ? ಮೈನಸ್ ಬರೋದಿದು. ಕರೆಕ್ಟ್ ಹೌದಲ್ಲ? -1/3 ಹಿಂಗೊಂದು ಇದೆಲ್ಲ ಗೊತ್ತಿರ್ಬೇಕು ನೋಡ್ರಿ ನಿಮ್ಗೆ. -1/3 ಅಂದ್ರು ಒಂದ, 1/-3 ಅಂದ್ರು ಒಂದ, ಅಥವಾ -1/3 ಅಂದ್ರು ಒಂದ. ಇದಕ್ಕೆಲ್ಲ ಯಾಕ ಇಲ್ಲಿ ಏನಾಯ್ತಿದ್ದು? ಭಾಗಾಕಾರ ಐತಿ. ಭಾಗಾಕಾರ ಅಂಶ ನೆಗೆಟಿವ್ ಇದ್ದು ಛೇದ ಪಾಸಿಟಿವ್ ಇರ್ಲಿ, ಅಂಶ ಪಾಸಿಟಿವ್ ಇದ್ದು ಛೇದ ನೆಗೆಟಿವ್ ಇರ್ಲಿ, ಹೆಂಗೆ ಇದ್ರು ಸಹಿತ ಇದ್ರದ್ದು ಒಟ್ಟಾರೆ ಏನಾಗೋದು? ನೆಗೆಟಿವ್ ಆಗೋದು. ಇದು ಓನ್ಲಿ ಹಿಂಗ ಏನಾದ್ರು ಇತ್ತಪ್ಪ ಅವಾಗ ಮಾತ್ರ ಇದೇನಾಕೈತಿ? ಪಾಸಿಟಿವ್. ಯಾಕಿದು ಭಾಗಾಕಾರ? ಭಾಗಾಕಾರ ಇದೇ ಹೇಳಿ. ಸೊ ಇಲ್ಲಿ ಎಷ್ಟಾತ್ ನೋಡ್ರಿ, 1/2 ಮೈನಸ್. ಹಾ, ಮೈನಸ್ ಎಷ್ಟಾಗ್ತದು? 1/6. ಹಾ, 1/6. ಇಲ್ಲಿವರೆಗೆ ಎಲ್ಲರಿಗೂ ಕ್ಲಿಯರ್ ಐತೆ? ಯಾವ್ದಾದ್ರು ಸ್ಟೆಪ್ ಇಲ್ಲಿ ಡೌಟ್ ಐತೆ ಏನಾದ್ರು? ಆಮೇಲೆ ಒಮ್ಮೆ ಎಲ್ಲ ಕೇಳ್ಬೇಡ್ರಿ. ಇಲ್ಲೇ ಕ್ಲಿಯರ್ ಐತಿದ್ದು ಇಷ್ಟು? ಓಕೆ, ಯಾರು ಕ್ಲಿಯರ್ ಇಲ್ಲ ಅವ್ರು ಹೇಳ್ಬೇಕು. ಓಕೆ, ಕ್ಲಿಯರ್ ಇಲ್ದವ್ರು ಅವಾಗ ಹೇಳಿ. ನೀವು ಸೈಲೆಂಟ್ ಇದ್ರೆ ಕ್ಲಿಯರ್ ಐತೆ ನನಗೆ. ಓಕೆ, ಈಗ 6 ಮೈನಸ್ 13/4 ಪ್ಲಸ್ ಇದು ಪ್ಲಸ್ ಆಫ್ ಮೈನಸ್ ಡೈರೆಕ್ಟ್ ಮಾಡ್ಕೊಂಡ್ ಬಿಡ್ತೇನೆ. ಮೈನಸ್ 1/6. ಈಗ ನೋಡ್ರಿ, ಇದು ಮೈನಸ್ ಆಫ್ ಮೈನಸ್ ಐತಿ. ಮೈನಸ್ ಆಫ್ ಮೈನಸ್ 1/4 6 ಪ್ಲಸ್ 13/4 ಮೈನಸ್ 1/6. ಈಗ ನಾ ಇದ್ರದ್ದು ಮೂರದ್ದು ಒಮ್ಮೆ ಮಾಡೇ ಬಿಡ್ತೀನಿ. 1/4 ಇಂಟು ಇದೇನಿದ್ದಂಗೆ ಇದು 1 ಇದ್ದಂಗೆ. ಸೊ ಲಸ ಎಷ್ಟು ಬಂತಿಲ್ಲಿ? 1 4 6 12 ಬಂತು. ಸೊ 1 12 4 3 ಅದಲ್ಲ 6 2. ಅಂದ್ರೆ ಏನು? ಛೇದವನ್ನು ಗುಣಿಸಿದೇನಿ, ಅಂಶವನ್ನು ಗುಣಿಸಿದೇನಿ. ಛೇದವಂತೂ ಗುಣಿಸಲಿ ಬರ್ದೇನೆ ಈಗಾಗಲೇ. ಇದನ್ನ 12 ಗುಣಿಸೇನೆ ಈಗಾಗಲೇ, ಇದನ್ನ 3 ಗುಣಿಸೇನೆ ಈಗಾಗಲೇ, ಇದನ್ನ 2 ಗುಣಿಸೇನೆ ಈಗಾಗಲೇ. 15 ಬರ್ದೇನೆ. ಇನ್ನು ಬರೀ ನಾನು ಅಂಶಕ್ಕಷ್ಟೇ ಎಷ್ಟೇ ಗುಣಿಸ್ಬೇಕಾದ್ರೆ ಇಲ್ಲಿ ಬರ್ಕೊಂಡೆ ಅಷ್ಟೇ. ಸೊ ಎಷ್ಟಾಯ್ತು?
ಇಲ್ಲಿ 30 ಮೈನಸ್ 2 ಸೊ ಇದು ಈಕ್ವಲ್ ಟು 1/4 ಇಂಟು ಎಷ್ಟಾತಿದು 72 109/12 ಏನಾಯ್ತು ಏನೋ ತಪ್ಪೈತಿ ಏನೋ ತಪ್ಪೈತಿ 9/2 ಇಲ್ರಿ ಕರೆಕ್ಟ್ ಹಾ ಸೊ 39 72 ಅಥವಾ 39 ಮೊದಲು 2 ಕಳಿತೀನಿ ಎಷ್ಟಾಯ್ತು 37 ಆಯ್ತು 37 ಕೂಡಿಸ್ರೆ 79 ಎಷ್ಟಾಯ್ತು 109 ಆತಿದು 9/12 ಹಾ ರೀ 9/12 ಈಗ ಏನ್ ಮಾಡ್ಬೋದು ಕರ್ತಾ ಗಿಡ್ತಾ ಏನ್ರಿ ಹೋಗ್ತೈತಿ ನೋ ಸರ್ 109 ಅವಿಭಾಜ್ಯ ಸಂಖ್ಯೆ ಐತು ಏನಾದ್ರು ಅದಕ್ಕೆ ಭಾಗಲಬ್ಧಗಳು ಅದಾವ ಯಾವ್ರೆ ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಐತಂದ್ರೆ ಅದ್ರ ಕತಿ ಮುಗೀತು ಇನ್ನೇನು ಮಾಡಕ್ ಬರ್ಕೊಳಂಗಿಲ್ಲ 12 ಮತ್ತೆ ನನ್ನ ಉತ್ತರ ಇಷ್ಟು ಬಂತು ನಿಮ್ದು ಯಾರ್ದು ಎಲ್ಲಾರ್ದು 1/4 ಬಂದಿತ್ತು 2.27 ಕಡ್ತನ ಹೊಡ್ಯಾನರಿ ಸರ್ 2.27 ಬರ್ದೇನಿ ಹಾ ಅದು ಇದು ಆಯ್ತು ಬಿಡಿದು ಎಷ್ಟು ನಿಮಗ 2 ಪಾಯಿಂಟ್ ಮುಂದೆ ಏನೋ ಬರ್ತದೆ 48 ಎಳ್ಳೆ 96 ಆತು 96 4 9 9 4 13 ಉಳಿತು 130 ಆತು 130 ಹೌದಲ್ಲ 2.7 ಬರುದಿಲ್ಲ 48 ಎಳ್ಳೆ 2.7 ರೀ ಮತ್ತೆ 2.7 ರೀ 2.2 ಮಟ ಬಂದು 2.7 ರೀ ಮತ್ತೆ 7 ರೀ ಹಾ ರೀ ಓಕೆ ಫೈನ್ ಸೊ ಅಲ್ಲ ಬಟ್ ಇದು ಬಂತಲ್ಲ ನಿಮ್ದೆಲ್ಲಾರ್ದು 1/4 ಮೆಜಾರಿಟಿ ಎಲ್ಲ ಆನ್ಸರ್ಗಳು 1/4 ಅಂತ ಬಂದಿತ್ತು ಏನಾಯ್ತು ಎಲ್ಲಿ ಕದ್ಲಾಯ್ತು ಚೆಕ್ ಮಾಡ್ಕೊರಿ ನೀವು ಎಲ್ಲಿ ಮಿಸ್ಟೇಕ್ ಆಗಿತ್ತು ನಿಮ್ದು ಗೊತ್ತಾಯ್ತು ನೀವ ಚೆಕ್ ಮಾಡ್ಕೊರಿ ಎಲ್ಲಿ ಮಿಸ್ಟೇಕ್ ಆಗಿತ್ತು ಅಂತ ಗೊತ್ತಾಯ್ತು ಫೈನ್ ಗೊತ್ತಾಗ್ಲಿಲ್ಲ ನಿಮ್ಗ ಅವಾಗ ನೀವ್ ಕೇಳ್ಬೇಕು ನಾ ಹಿಂಗ್ ಮಾಡೇನ್ರಿ ನೀವ್ ಹಿಂಗ್ ಮಾಡಿರಿ ಇದ್ ಹೆಂಗ್ರಿ ಬೇರೆ ಬರಕ್ ಸಾಧ್ಯ ಐತಿ ನಮ್ದು ಹಿಂಗಿಲ್ಲಲ್ಲ ಮತ್ ನೀವ್ ಸರ್ ಮಾಡಿದ ಕರೆಕ್ಟಾ ನಾ ಮಾಡಿದ ತಪ್ಪ ಹಂಗಾಗ್ಬಾರ್ದು ಸರ್ ಮಾಡಿದೈತಿ ಅದು ಕರೆಕ್ಟ್ ಹಂಗಲ್ಲ ನೀವು ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ನೀವ್ ಏನ್ ಮಿಸ್ಟೇಕ್ ಮಾಡ್ರಿ ಅಂತ ಹೇಳಿ ಯಾರ ಮಾಡ್ರು ಗಣಿತ ಒಳಗ ಅದೇ ಉತ್ತರ ಬರ್ಬೇಕು ಹೆಂಗೆ ಮಾಡಿದ್ರು ಸತಿ ಇದೇ ರೀತಿ ಮಾಡ್ಕೊಂತ ಹೋಗ್ಬೇಕಂತಿಲ್ಲ ಬೇರೆ ಸೀಕ್ವೆನ್ಸ್ ಒಳಗೆ ಮಾಡಿದ್ರು ಅದೇ ಉತ್ತರ ಬರ್ಬೇಕು ಕರೆಕ್ಟ್ ಆಗಿ ಮಾಡಿದ್ರು ಯಾರ್ದು ಇಷ್ಟು ಸ್ವಲ್ಪ ಬಂದಿತ್ತು ಇಷ್ಟು ಉತ್ತರ ಹಾ ರೀ ಓಕೆ ಈಗ ಇದು ಡಿಫಿಕಲ್ಟ್ ಯಾರಾಗೈತಿ ಏನಾದ್ರು ಇದ್ರೊಳಗೆ ಕೇಳೋದಿದ್ದವ್ರು ಕೈ ಎತ್ತಿ ಉಳಿದವ್ರಲ್ಲ ಕೈ ಇಳಿಸ್ರಿ ಏನಾದ್ರು ಕೇಳೋದಿದ್ರ ಅಷ್ಟ ಓಕೆ ಸುಜಲಿಂಗ್ ಏನ್ ಕೇಳೋದಿಲ್ಲ ಓಕೆ ಆನ್ಸರ್ ಬಂದಿತ್ತು ಓಕೆ ಆನ್ಸರ್ ಬಂದೈತಿ ಅನನ್ಯ ಏನ್ ಕೇಳೋದೈತಿ ಫಸ್ಟ್ 1/4 bracket 6 minus bracket minus 3/4 minus 5/2 ಅಂತೆಲ್ಲ ಆಯ್ತಲ್ರಿ ಸರ್ ಅದಕ್ಕ ಮೇಲೆ 2 ಇಂಟು ಮಾಡಿದ್ರಲ್ರಿ ಸರ್ ಅದು ನನಗ್ ಸ್ವಲ್ಪ ಡೌಟ್ ಐತ್ರಿ ಸರ್ ಇಲ್ಲಿ ಯಾವ ಸ್ಟೆಪ್ ಒಳಗೆ ಡೌಟ್ ಐತಿ ನಿನಗ ಫಸ್ಟ್ ಸ್ಟೆಪ್ ಸರ್ ಫಸ್ಟ್ ಸ್ಟೆಪ್ ಓಕೆ ಅಂದ್ರೆ ಈ ಸ್ಟೆಪ್ ಇದನ್ನ ಹೇಳಾಕತಿ ಅಲ್ರಿ ಅದು ಮ್ಯಾಗಿನ್ರಿ ಸರ್ ಇದ್ರ ಮೇಲೆ ಓಕೆ ಇಲ್ಲಿ ಏನ್ ಡೌಟ್ ಐತಿ ಸರ್ ಇಲ್ಲಿ 5 ಗೆ 2 ಇಂಟು ಮಾಡಿದ್ರಲ್ರಿ ಸರ್ ಅದು 5 ಇಂಟು 2 ಮಾಡಿದಾಗ ಏನಾಯ್ತು 10 ಆಯ್ತಲ್ಲ ಅಲ್ರಿ ಸರ್ ಅದು 2 ಹೆಂಗ್ ಇಂಟು ಅಂತ ಅರ್ಥ ಆಗ್ಲಿಲ್ರಿ ಹಾ ಓಕೆ ಲಸ ಎಷ್ಟು ಬಂತು ನೋಡ್ರಿ ಎರಡು ಭಿನ್ನ ರಾಶಿದ್ದು 3 4 ಅಂಶ ಮತ್ತು 5 2 ಅಂಶ ನಾವ್ ಸಪರೇಟ್ ಸಮಾನ ಭಿನ್ನ ರಾಶಿ ಮಾಡ್ಕೊಂಡಿನ್ರಿ ಎಲ್ಲ ಒಂದಲ್ಲ ಸಮಾನ ಭಿನ್ನ ರಾಶಿ ಮಾಡ್ಕೊಂಡ್ರು 10/4 ಬರ್ತೈತ್ಲಾ 5 2 ಅಂಶದ್ದು ಏನ್ ಆಕೈತಿ ಸೊ ಇಲ್ಲಿ ನಾನು ಆಕ್ಚುಲಿ ನೋಡ್ರಿ ಇಲ್ಲಿ ಇವೆರಡಕ್ಕೂ ಈ 3 4 ಅಂಶ ಮತ್ತು 5 2 ಅಂಶ ಇವೆರಡಕ್ಕೂ ನಾ ಏನ್ ಮಾಡಿದ್ದೇನೆ ಲಸ 4 ತೆಗೆದೇನೆ ಹೌದಲ್ಲ ಇಲ್ಲಿ ಕಾಮನ್ ಛೇದ ಸೊ ಅವಾಗ ಏನ್ ಮಾಡ್ಬೇಕಾಕೈತಿ ನಾನು ಸಮಾನ ಭಿನ್ನ ರಾಶಿ ಮಾಡ್ಕೋಬೇಕಲ್ಲ ಇದನ್ನ ಅಂದ್ರೆ 5/2 ಅನ್ನ ಏನ್ ಮಾಡ್ಕೋಬೇಕು ನಾನು ಇಲ್ಲಿ ಅಂಶಕ್ಕೂ ಛೇದಕ್ಕೂ ಎರಡಲ್ಲೇ ಗುಣಿಸಿರ್ತೇನೆ ಈಗ ಛೇದಕ್ಕಂತೂ ಗುಣಿಸಿದ್ದೇನೆ ಇನ್ನು ಅಂಶಕ್ಕೂ ಎರಡಲ್ಲೇ ಗುಣಿಸ್ಬೇಕಲ್ಲ ಇಲ್ಲಿ ಮಾಡಿದ್ವಲ್ಲ ಇಲ್ಲಿ ಸೇಮ್ ಭಿನ್ನ ರಾಶಿ ಮಾಡ್ತೀವಿ ನಾವು ಇದು ನೋಡ್ರಿ ಈಗ ಇದಷ್ಟೇ ತಗೊಂಡ್ ಹೊರಗೆ 3 4 ಅಂಶ ಸಪೋಸ್ ಪ್ಲಸ್ ಇತ್ತು ಅಂತ ತಿಳ್ಕೊ ಏನ್ ಮಾಡ್ತಿದ್ದೆ ಅವಾಗ ನೀನು 4 ಮಾಡ್ತಿದ್ನಿ
ಇಲ್ಲಿ 2ರಲ್ಲೇ ಮಾಡ್ತಿದ್ನಿ, ಇದು 1ರಲ್ಲೇ ಮಾಡ್ತಿದ್ನಿ. 3 + 10 ಮಾಡ್ತಿರ್ಕಿಲ್ಲ ಅನನ್ಯ? ಹಾ, ಸೇಮ್ ಹಂಗ ಇಲ್ಲೂ ಸಹಿತ ಏನ್ ಮಾಡಿದ್ದೇನೆ ನೋಡಿ, ಇಲ್ಲಿ 4ನ್ನ ಏನ್ ಮಾಡಿದೀನಿ, ಛೇದ ಸೇಮ್ ಮಾಡೋ ಸಲುವಾಗಿ. ಇದನ್ನೆಲ್ಲ ಯಾಕೆ ಮಾಡೋದು, ಹಿಂಗ ಯಾಕೆ ಮಾಡೋದು, ಇದನ್ನ ನಾನು ಭಿನ್ನ ರಾಶಿ ಕ್ಲಾಸ್ ಒಳಗೆ ಮಾಡಿದ್ದೀನಿ. ನೀವು ಅವಾಗ ಅಟೆಂಡ್ ಆಗಿಲ್ಲ ಒಂದ್ಸಲ ಇನ್ನೊಮ್ಮೆ ನೋಡ್ಕೋರಿ ಇದನ್ನ. ಆದ್ರೆ ಇನ್ನು ಮರ್ತಿರ್ಬೇಕಷ್ಟೇ ಇದೆ. ಓಕೆ, ನೀವು ನೋಡು ಭಿನ್ನ ರಾಶಿ ಕ್ಲಾಸ್ಗಳನ್ನ ಅದಕ್ಕೆ ಫಸ್ಟ್ ಮಾಡಿದ್ದೀನಿ ನಾನು. ಹೋಗ್ಬೇಕಾ ಅವ್ರು ಒಂದು ನಿಮಿಷ. ಓಕೆ ಅನನ್ಯ, ನಿನ್ ಪೂರ್ತಿ ಕ್ಲಿಯರ್ ಆಯ್ತು? Yes, sir. ಓಕೆ, ಸ್ಪಂದನ ಏನೈತಿ ಡೌಟಾ? ಸರ್ ಇಲ್ಲಿ 6 ಮೈನಸ್ ಐತಲ್ ಸರ್, ಅದ ಇಂಟು ಮಾಡಕ್ಕೆ ಅವು ಎರಡು ಬಿಲಾಂಗ್ ಆಗ್ತಾವಲ್ ಸರ್? ಯಾವ್ದು 6? ಎಷ್ಟನೇ ಸ್ಟೆಪ್ ಹೇಳು? ಸೆಕೆಂಡ್ ಸ್ಟೆಪ್ ಸರ್. ಸೆಕೆಂಡ್ ಸ್ಟೆಪ್ ಒಳಗೆ ಏನಾಯ್ತಿ ಇಲ್ಲಿ 1/2 ಇಂಟು -1/3 ಐತಿ. ಇದು ಒಂದು ಧನ ಸಂಖ್ಯೆ ಐತಿ, ಇನ್ನೊಂದು ಋಣ ಸಂಖ್ಯೆ ಐತಿ. -1/6 ಆಗ್ತಿದ್ರ ಉತ್ತರ. ಏನ್ ಡೌಟ್ ಐತಿ ಇದ್ರೊಳಗೆ? ಅಂದ್ರೆ ಸರ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕೊಂಡ್ರಿ ಸರ್. ಎಲ್ಲಿ ಪ್ಲಸ್ ಓ, ಇಲ್ಲಿ ಹೇಳತಿ, ಇದು ಫಸ್ಟ್ ಹೇಳತಿ, ಇಲ್ಲಿ ಹೇಳತಿ ಅಲ್ ಸರ್. ಹಾ. ಥರ್ಡ್ ಸ್ಟೆಪ್ ಒಳಗ್ ಸರ್ ನೀವು ಮಾಡ್ರಿ ನೋಡ್ರಿ ಸರ್, ಇಲ್ಲಿ ಸೆಕೆಂಡ್ ಸ್ಟೆಪ್ ಒಳಗ್ ಸರ್ 6 ಮೈನಸ್ ಬ್ರಾಕೆಟ್ -13/4 ಐತ್ ಸರ್. ಕರೆಕ್ಟ್ ಹೌದು. ಇಲ್ಲ ಸರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹಾಕೊಂಡ್ರಿ ಸರ್. ಕರೆಕ್ಟ್ ಹೌದು. ಬಟ್ ಸರ್ ಇದು 6 ಬಿಲಾಂಗ್ ಆಗುತ್ತಲ್ ಸರ್ ಅದಕ್ಕ? ಯಾವ 6 ಬಿಲಾಂಗ್ ಆಕೈತಿ? 1/6 ಹೇಳತ್ತೇನೋ 6 ಹೇಳತ್ತೇನೋ? 6 ಅಷ್ಟೇ ಸರ್. ಹೌದು, 6 ಅಂತೂ ಹಂಗೈತಿಲ್ಲ, ಏನ್ ಚೇಂಜ್ ಮಾಡಿಲ್ಲ ನಾನು. ಇದ್ರ ಹಿಂದೆ ಏನೈತಿ, +6 ಐತಿ, +6 ಹಂಗೈತಿ. ಮೈನಸ್ ಆಫ್ ಇದು 6 -2 ಹೆಂಗ್ ಬರ್ಕೋತಿ ಇದನ್ನ? 6 ಪ್ಲಸ್ ಹೌದಲ್ಲ, ಇಲ್ಲಿ ಹೆಂಗೈತಿ? ಹಾ. 6 ಮೈನಸ್ ಆಫ್ -13/4 ಐತಿ. 2 ಬದ್ಲಿ ಇಲ್ಲೊಂದು ಭಿನ್ನ ರಾಶಿ ಐತೆ ಅಷ್ಟೇ. ಹಾ ಸರ್. 6 + 13/4. ಹಾ ಸರ್. ಏನ್ ಡೌಟ್ ಐತಿ? ಇಲ್ಲ ಸರ್, ಗೊತ್ತಾಯ್ತು. ಓಕೆ. ಓಕೆ, ಮತ್ತೆ ಯಾರಿಗಾರ ಡೌಟ್ ಇದ್ರೆ ಕೇಳ್ಬೇಕು, ಹಂಗ ಗಪ್ಪ ಕೊಡ್ಬೇಡ್ರಿ ಸೈಲೆಂಟ್ ಆಗಿ. ಓಕೆ, ಮತ್ತೆ ಯಾರು ಕೈ ಎತ್ತಿದ್ರಿ? ಯಾರಿಲ್ಲ. ಓಕೆ, ಗುಡ್. ಇಲ್ಲಿ ನಮ್ ಕಡೆಗೆ 3 ಕ್ಯಾನ್ ಅದಾವ. 3 ಕ್ಯಾನ್ ಅದಾವ. ಹಿಂಗ ನೆಗ್ಗಿದ್ದು ಕ್ಯಾನ್ ಅದಾವ. ಹಿಂಗೆಲ್ಲ ಹಿಂಗ್ ಬೇಕಾದ್ರೆ ನೆಗ್ಗಿದಾವು, ಗೊತ್ತಿಲ್ಲ ನಮ್ಗೆ ಇದು ಹೆಂಗೇನೈತಿ, ಒಟ್ಟ ಏನೇನೋ ಆಯ್ತದ. ಒಟ್ಟ ಏನ್ ಗೊತ್ತೈತಿ ನನಗ, ಈ ಕ್ಯಾನ್ 10 ಲೀಟರ್ ಐತಿ. ಕೆಪಾಸಿಟಿ ಎಷ್ಟೈತಿ ಇದ್ರದ್ದು? 10 ಲೀಟರ್ ಐತಿ. ಓಕೆ, ಸೊ ಈ ಕ್ಯಾನ್ ಏನೈತಿ, ಇದು ಫುಲ್, ಇದು ತುಂಬಾ ಹಾಲ್ ಐತಿ. ಆಮೇಲೆ ಇನ್ನ 2 ಕ್ಯಾನ್ ಅದಾವ ನಮ್ ಕಡೆಗೆ. ಸೊ ಇದು 7 ಲೀಟರ್ ಕ್ಯಾನ್ ಐತಿ. 7 ಲೀಟರ್ ಕ್ಯಾನ್ ಐತಿ. ಆಮೇಲೆ ಇನ್ನೊಂದು ಕ್ಯಾನ್, ಸಣ್ಣ ಕ್ಯಾನ್ ಐತಿ. ಸರ್ ಯಾರು ಅನ್ಮ್ಯೂಟ್ ಮಾಡ್ಯಾರ್ರಿ. ಹಾ, ಮ್ಯೂಟ್ ಮಾಡಿ, ಸೌಂಡ್ ಬರಾಕೈತಿ. ನೀವ್ ಯಾರೋ ಮತ್ತೆ ಮನ್ಯಾಗ ರೊಟ್ಟಿ ಬಿಡಾಕತ್ತಾರ, ಬಂದ್ ನಾ ತಿನ್ನಾಕ್ ಬರ್ತೇನೆ ನನಗೆ. 3 ಲೀಟರ್ ಓಕೆ, ಸೊ ಇವೆರಡು ಖಾಲಿ ಅದಾವ. ಇದೇನೈತಿ, ಇದು ಸಹಿತ ಏನೈತಿ, ಎಂಟಿ ಐತಿ. ಇದು ಏನೈತಿ, ಎಂಟಿ. ಈ 10 ಲೀಟರ್ದು ತುಂಬೈತಿ, ತುಂಬ ಎಲ್ಲ ಹಾಲೈತಿ. ಓಕೆ, ನಮ್ ಕಡೆಗೆ ಯಾವ್ದೇ ರೀತಿ 1 ಲೀಟರ್ದು ಮಾಪದು ಇಲ್ಲ. ನಮ್ ಕಡೆಗೆ ಮಾಪ ಇಲ್ಲ ನಮಗ್. ಹಾಲು ಅಳ್ಯಾಕ ಮಾಪನ ಮರ್ತು ಬಂದ ನೋಡಿ. ಓಕೆ, ಆಮೇಲೆ
ಇದ್ರ ಮ್ಯಾಗ ಏನು ಇಂತ ಮಾರ್ಕಿಂಗ್ ಇಲ್ಲ. ಇವೇನು ಕ್ಯಾನ್ಗಳದಲ್ಲ ವಿಚಿತ್ರ ಶೇಪ್ನಾಗ ಅದಾವ, ಹಿಂಗೇನ್ ಮಾರ್ಕಿಂಗ್ ಇಲ್ಲ. ಓಕೆ, ಇಲ್ಲಿ ಇಷ್ಟ ಆದ್ರೆ 1 ಲೀಟರ್ ಆತು, ಕೆಲವು ಮಾರ್ಕಿಂಗ್ ಇರ್ತಾವ ಗೊತ್ತೈತಿ, ಇಲ್ಲಿ ಮಟ್ಟ ಆದ್ರೆ 2 ಲೀಟರ್ ಆತು, ಹಿಂಗ್ ಮಾರ್ಕ್ ಇರ್ತಾವಲ್ಲ ಇದ್ರ ಇಂತ ಮಾರ್ಕ್ ಇಲ್ಲ. ಈ ಮಾರ್ಕ್ ಇಲ್ಲ, ಸಾದಾ ಕ್ಯಾನ್ ಅದಾವ, ಮಾರ್ಕ್ ಇಲ್ಲ. ಆಮೇಲೆ ಅವನು 1 ಲೀಟರ್ದು ಮಾಪನ ಮರ್ತು ಬಂದ. ಯಾರ ಹ್ಯಾಂಡ್ ರೈಸ್ ಮಾಡ್ಯಾರಿ? ಬನಶ್ರೀ, ಏನು ಇನ್ ಕ್ವಶನ್ ಇತ್ತು ಬನಶ್ರೀ? ಓಕೆ, ಹಾ. ಸೊ 1 ಲೀಟರ್ದು ನಮಗೇನಿಲ್ಲ, ಅಳತೆ ಮಾಪ್ ಇರ್ತೈತಲ್ಲ, ಅಳತೆ ಮಾಡೋದು ಅದಿಲ್ಲ. ಈಗ ಯಾರೋ ಒಬ್ರು ಹಾಲ್ ಕೇಳ್ಕೊಂತ ಬಂದರು, ಅವ್ರಿಗೆ ಎಕ್ಸಾಕ್ಟ್ ಅವ್ರಿಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಕೊಡ್ಬೇಕು, ಕರೆಕ್ಟ್ ಆಗಿ ಹೇಳ್ಕೊಂಡು. ಓಕೆ, ಸಪೋಸ್ ಯಾರು ಕೇಳ್ಕೊಂತ ಬಂದಾರಲ್ಲ ಅವರು 3 ಲೀಟರ್ ಹಾಲ್ ಕರೆಕ್ಟ್ ಆಗಿ ಕೇಳ್ಕೊಂತ ಬಂದಾರ, ಅವ್ರ ಬಾಂಡೆ ತಗೊಂಬಂದಾರ ತಮ್ದ, 3 ಲೀಟರ್ ಹಾಲ್ ಅವ್ರಿಗೆ ಕರೆಕ್ಟ್ ಆಗಿ ಅಳದು ಕೊಡ್ಬೇಕು. 1 ಡ್ರಾಪ್ ಹೆಚ್ಚಾಗಬಾರ್ದು, ಕಡಿಮೆ ಆಗ್ಬಾರ್ದು. ಬಹಳ ಈಸಿ ಐತಲ್ಲ, ಏನ್ ಮಾಡ್ಬೋದು? ಸಿದ್ಧಾರ್ಥ ಹೇಳಿ. 3 ಲೀಟರ್ ಕ್ಯಾನ್ ಕೆಪಾಸಿಟಿ 7 ಲೀಟರ್ ಐತಿ, 7 ಲೀಟರ್ ಹತ್ರ ಹಾಕುದ್ರಿ. ಹಾ, 2 ರೀತಿಯಿಂದ ಮಾಡ್ಕೊಡ್ಬೋದು, 2 ರೀತಿಯಿಂದ ಮಾಡ್ಕೊಡ್ಬೋದು. ಸಿಂಪಲ್ ಆಗಿ 10 ಲೀಟರ್ ಇಂದ ಕ್ಯಾನ್ ಒಳಗಿಂದ ಏನ್ ಮಾಡ್ತೀನಿ, 3 ಲೀಟರ್ ಕ್ಯಾನ್ ತುಂಬೋ ಮಟ್ಟ ಸುರಿತೀನಿ. ಇದು ನಮ್ಗೆ ಗೊತ್ತೈತಲ್ಲ, ಇದು ಒಟ್ಟಾರೆ ಕೆಪಾಸಿಟಿ 3 ಲೀಟರ್ ಐತೆ ಅನ್ನೋದು ಗೊತ್ತೈತಿ ನಮಗೆ. ಇದ ನಮಗೆ ಏನಾಗ್ತೈತಿ, ಈಗ ಅಳತೆಯ ಮಾಪಕತೆ ಕೆಲಸ ಮಾಡ್ತೈತಿ. ಹಾ, ಅದಕ್ಕೆ ಇದು 3 ಲೀಟರ್ ತುಂಬಿಸ್ತೇನೆ, ತುಂಬಿಸಿ ಇದನ್ನ ಎತ್ತಿ ಅವರ ಒಂದು ಬಾಂಡೆದೊಳಗ ನಾ ಹಾಕ್ತೇನೆ. 3 ಲೀಟರ್ ಕರೆಕ್ಟ್ ಆಗಿ ಕೊಟ್ಟಂಗ ಹಾಕ್ತೇನೆ. ಓಕೆ, ಅಥವಾ ನಾ ಏನ್ ಮಾಡ್ಬೋದಾಗಿತ್ತು, ಇದನ್ನ 10 ಲೀಟರ್ ಎತ್ತಿ ಬಹಳ ದೊಡ್ಡ ಕೆಲಸ ಮಾಡ್ಬೋದಾಗಿತ್ತು. 7 ಲೀಟರ್ ಪೂರ್ತಿ ತುಂಬಾ ಮಟ್ಟ ಹಾಕಿದ್ರೆ ಉಳಿತಷ್ಟು, ಇದ್ರಾಗ 3 ಲೀಟರ್ ಉಳಿತಿತ್ತು, ಅದನ್ನ ನಾನು ಎತ್ತಿ ಮತ್ತವ್ರಿಗೆ ಹಾಕ್ಬೇಕಾಗಿತ್ತು. ಹಂಗೂ ಮಾಡ್ಬೋದಾಗಿತ್ತು, ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅದಷ್ಟೇ. ಓಕೆ, ಈಗ ನಾನು 3 ಲೀಟರ್ ಇದ್ರೊಳಗೆ ಸೆಪರೇಟ್ ಮಾಡ್ಕೊಂಡೆ, ಹೌದಲ್ಲ? 3 ಲೀಟರ್ ಇದ್ರೊಳಗೆ ಸೆಪರೇಟ್ ಮಾಡ್ಕೊಂಡು 7 ಲೀಟರ್ ಕೇಳ್ಕೊಂತ ಬಂದಿದ್ರು ಅಂದ್ರೆ ಅವಾಗೂ ನಾನು ಕೊಡ್ಬೋದಾಗಿತ್ತು. ಈ 10 ಲೀಟರ್ ಇದ್ದಿಲ್ಲ, ಇದ್ರಾಗಿಂದ ಸೀದಾ ನಾನು 7 ಲೀಟರ್ ಒಳಗೆ ತುಂಬ ಮಟ್ಟ ಹಾಕ್ತೀನಿ, 7 ಲೀಟರ್ ಇದನ್ನ ಕೊಡ್ತೀನಿ. ಸೊ 3 ಲೀಟರ್ ಕೇಸ್ ಈಸಿ ಐತಿ, 7 ಲೀಟರ್ ಕೇಸ್ನು ಈಸಿ ಐತಿ. ಈಗ ಸಪೋಸ್ ಅವರು 6 ಲೀಟರ್ ಕೇಳ್ತಾರಂತ ತಿಳ್ಕೊರಿ. ನಮ್ ಕಡೆ ಒಂದೇ ಕಡೆ ಮೊದಲು ಮಾಡ್ಬೇಕು, ನಾನು ಅವ್ರ ಬಾಂಡೆದೊಳಗಲ್ಲ, ನಮ್ ಕಡೆ ಮಾಡ್ಕೋಬೇಕು. 6 ಲೀಟರ್ ಎಲ್ಲೋ ಒಂದ್ ಕಡೆ ಆಗ್ಬೇಕು. ಹಂಗ್ ಮಾಡೋದಿದ್ರೆ ಏನ್ ಮಾಡ್ಬೋದು, 3 ಲೀಟರ್ ಇದ್ರಾಗಿಂದ ಹಾಕ್ತೇನೆ. ಸೊ ಪ್ರತೀಕ್ಷಾ ಕೇಳ್ತೇನೆ. ಪ್ರತೀಕ್ಷಾ ಹೇಳಿ, ಏನ್ ಮಾಡ್ತೀನಿ? 4 ಲೀಟರ್ ಹೆಂಗ್ ಕೊಡ್ತಿ? 10 ಲೀಟರ್ ಫುಲ್ ಐತಿ. ಈ 10 ಲೀಟರ್ ಫುಲ್ ಇದ್ದ ಹಾಲ್ನ 7 ಲೀಟರ್ ಕ್ಯಾನದ ಹಾಕೋದ್ರಿ, ಅದ್ರೊಳಗಿನ್ 3 ಲೀಟರ್ ಕ್ಯಾನಲ್ಲೇ ತೆಗಿಯೋದ್ರಿ, ಇದ್ರೊಳಗ್ 4 ಲೀಟರ್ ಉಳಿತೈತ್ರಿ ಕೊಡೋದ್ರಿ. ಕರೆಕ್ಟ್. ಸೊ 10 ಲೀಟರ್ ತಗೊಂಡು ಫುಲ್ 7 ಲೀಟರ್ ಒಳಗೆ ಸುರಿತೇನೆ, ಫುಲ್ ಆಕೈತದು. ಅದನ್ನ ಮತ್ತೆ ಎತ್ತಿ ನಾನು 3 ಲೀಟರ್ ಕ್ಯಾನ್ ಫುಲ್ ಆಗೋ ಮಟ್ಟ ಸುರಿತೇನೆ. ಸೊ 7 - 3 = 4. ಸೊ ಅವಾಗ ನಾನು ಅದನ್ನ ಕೊಟ್ಬಿಡ್ತೀನಿ ಅಷ್ಟೇ. ಓಕೆ, ಹಂಗೂ ಮಾಡ್ಬೋದು. ಅಥವಾ ನಾನು ಏನ್ ಮಾಡ್ಬೋದು, 10 ಲೀಟರ್ ಇಂದ 3 ಲೀಟರ್ ಒಂದ್ಸಲ ತುಂಬೋದು, 7 ಲೀಟರ್ದಾಗ ಸುರಿಯೋದು, ಮತ್ತೊಂದ್ಸಲ 3 ಲೀಟರ್ ತುಂಬಿಕೊಳ್ಳೋದು, 7 ಲೀಟರ್ದಾಗ ಸುರಿಯೋದು. 6 ಲೀಟರ್ ಸುರಿದ್ನಿ ಅಂತಂದ್ರೆ 10 ಲೀಟರ್ ಕ್ಯಾನ್ನಾಗ ಎಷ್ಟು ಉಳಿತೈತಿ? 4 ಲೀಟರ್ ಉಳಿತೈತಿ. ಸೊ ಹಂಗೂ ಮಾಡ್ಬೋದು. ಓಕೆ, ಸೊ ಈಗ ಮಜಾ ಆಯ್ತು. ಈಗ ಯಾವ್ಯಾವ ಅದು ನಮ್ಗೆ ಯಾವ್ಯಾವ ಮಾಡಿದ್ವಿ ನಾವು, ಯಾವ್ಯಾವ ಮಾಡಕಾತ್ ನಮಗ? ಈಗ 3 ಲೀಟರ್ ಮಾಡಕಾತು, 3, 6, 7, 4 ಆತು, 6 ಆತು, ಇಷ್ಟೆಲ್ಲ ಮಾಡಕ. ಈಗ ನಾನು ನಿಮ್ಗೆ ಕೇಳ್ತೀನಿ, 1 ಲೀಟರ್ ಹೆಂಗ್ ಮಾಡೋರು? ನೀವು ಯಾರೊಬ್ರು 1 ಲೀಟರ್ ಕೇಳ್ಕೊಂತ ಬಂದಾರ. ಈಗ ಫುಲ್ ಐತಿದು 10 ಲೀಟರ್ ಕ್ಯಾನ್ ಫುಲ್ ಐತಿ. ಕೆಲವೊಬ್ರು ಮಾಡಿರ್ಬೇಕು ಇದನ್ನ, ಅದಕ್ಕೆ ಹೇಳಾಕತ್ತೀರಿ ನೀವು. ಕೆಲವೊಬ್ರು ಮೊದ್ಲ ಮಾಡಿರ್ಬೇಕು, ಅದಕ್ಕೆ ಮೊದ್ಲ ಮಾಡಿ. ಕೆಲವೊಬ್ರು ಮೊದ್ಲೇ ಮಾಡಿರ್ತೀರಿ, ಎಲ್ಲಾರು ಮೊದ್ಲ ಕೇಳಿರ್ತಾರಲ್ಲ, ಯಾರ್ದಾರ ಕಡೆ ಕೇಳಿರ್ತೀರಿ, ನೀವ್ ಯಾರ್ದಾರ ಕಡೆ ಕೇಳಿರ್ತೀರಿ. ಇಲ್ರಿ ನಾವ್ ಕೇಳಿಲ್ರಿ, ನಾವ್ ಹೇಳ್ತೀರಿ. ನೋಡೋಣ, ಎಲ್ಲರಿಗೂ ಟೈಮ್ ಕೊಡೋಣ. ನಾವ್ ಇದ ಎಲ್ಲಾ ಹ್ಯಾಂಡ್ ರೈಸ್ ಆಗ್ಬೇಕು. ಎಷ್ಟ್ ಹ್ಯಾಂಡ್ ರೈಸ್ ಹಾಕಾವ ನಾನು ನೋಡ್ತೇನೆ. ಎಲ್ಲಾ ಹ್ಯಾಂಡ್ ರೈಸ್ ಗಳು ಆಗ್ಬೇಕು. ನೋಡೋಣ ಎಷ್ಟ್ ಹ್ಯಾಂಡ್ ರೈಸ್ ಹಾಕಾವ. ನಾ ಕೇಳಿದೀನಿ ಈಗ 1 ಲೀಟರ್ ಎಷ್ಟ್ ಮಂದಿಗೆ ಬರ್ತೈತಿ ನೋಡೋಣ. 148. ಯಾರಿಗ್ ಬರಂಗಿಲ್ಲ ಅವ್ರ ನಂಗೆ ಗೊತ್ತಾಕೈತಿ, ಅಬ್ಸೆಂಟ್ ಇದ್ದಂಗ ಅವ್ರು. ನೋಡೋಣ ಎಷ್ಟ್ ಮಂದಿ ಕೈ ಎತ್ತರಿ. ಆನ್ಸರ್ ಹೇಳ್ಬೇಡ್ರಿ, ಯಾರು ಮ್ಯೂಟ್ ಮಾಡಿಡ್ರಿ. ನಾ ಏನ್ ಕೇಳಕತ್ತೀನಿ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. 10 ಲೀಟರ್ ಕ್ಯಾನ್ ಫುಲ್ ಐತಿ. ಯಾರೋ ಮತ್ ಮಾತಾಡಕತ್ತೀರಿ, ಕೇಳಿಸುವಲ್ತ್ ನೀವು ಮಾತಾಡಿದ್ದು. ನೆಟ್ವರ್ಕ್ ಸರಿಗಿಲ್ಲ ನಿಮ್ದು, ಮಾತಾಡಕ್ ಟ್ರೈ ಮಾಡಕತ್ತೀರಿ. ಮಾತಾಡ್ಬೇಡ್ರಿ. ಹಾ, ಹ್ಯಾಂಡ್ ರೈಸ್ ಬರವಲ್ತು.
ಆಗ್ವಲ್ತು ಆಗತೈತ್ರಿ. ಓಕೆ ಹ್ಯಾಂಡ್ ರೇಸ್ ಯಾರ್ದು ಆಗಾಕತ್ತಿಲ್ಲ ಅವ್ರ ಅಷ್ಟೇ ಅಲ್ಲಿ ಚಾಟ್ ಬಾಕ್ಸ್ ಒಳಗ ಹ್ಯಾಂಡ್ ರೇಸ್ ನಾಟ್ ವರ್ಕಿಂಗ್ ಅಂತ ಟೈಪ್ ಮಾಡ್ಬೇಕು ಅಷ್ಟೇ. ಓಕೆ ಈಗ ನಾನು ನೋಡ್ತೇನೆ ಎಷ್ಟು ಮಂದಿ ಅಬ್ಸೆಂಟ್ ಇದ್ರೆ ನಂಗೆ ಇಲ್ಲೇ ಗೊತ್ತಾಗ್ತದೆ. ರೇಸ್ಡ್ ಹ್ಯಾಂಡ್ಸ್ 120, 122 ರೇಸ್ಡ್ ಹ್ಯಾಂಡ್ಸ್ 1 ಲೀಟರ್ ಮಾಡಕ್ಕೆ. ವೆರಿ ಗುಡ್. 150 ಅದೇ ರೀ, ಬಟ್ ಇದು 150 ಒಳಗ 127 ಉಳ್ದವ್ರು ಏನ್ ಮಾಡಕತ್ತೀರಿ? ಬಂದಿಲ್ಲೋ ಅಥವಾ ಚಾಲು ಇಟ್ಟಲ್ಲಿ ಹೋಗ್ಯಾರೋ? ಟ್ಯಾಬ್ ಕ್ಲಾಸ್ ನಮಗ್ ಚಾಲೂ ಆಗಿಲ್ರಿ ಸರ್ ಬ್ಯಾಚ್. ಇನ್ನೊಂದು 24, ಇನ್ನೊಂದು 20 ಮಂದಿ ಎಲ್ಲದರಿ? ಇನ್ನೊಂದು 20 ಮಂದಿ ಯಾಕೆ ಕೈ ಎತ್ತಿಲ್ಲ? ಒಂದು 30 ಆಯ್ತು. ಓಕೆ 130 ಆಯ್ತು. ಯಾರಲ್ಲಿ ಹ್ಯಾಂಡ್ ರೈಸ್ ಮಾಡಿಲ್ಲ ನಿಮಗ್ ಬರವಲ್ತು ಅವ್ರು ಸ್ವಲ್ಪ ಅನ್ಮ್ಯೂಟ್ ಮಾಡಿ ಮಾತಾಡ್ರಿ. ಏನ್ 20 ಮಂದಿ ಇದ್ದಾರಲ್ಲ, ನಿಮ್ಗೆ ಯಾರಿಗೂ ಬರವಲ್ತು, ಅವ್ರು ಸ್ವಲ್ಪ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಹೇಳ್ರಿ, ಏನಾರು ಹೇಳ್ರಿ. ಏನ್ ಪ್ರಾಬ್ಲಮ್ ಐತಿ? ಕ್ವಶನ್ ತಿಳಿದಿಲ್ರಿ, ನನ್ ಬೋರ್ ಬರತೈತ್ರಿ, ಏನಾರು ಹೇಳ್ರಿ. ಒಟ್ಟು ಏನಾರು ಹೇಳ್ರಿ. 133 ಅಥವಾ ನಂಗೆ ಬರವಲ್ತ್ರಿ ಇದು, ಏನಾರು ಹೇಳ್ರಿ. ಅದ್ರಾಗ ಏನ್ ಪ್ರಾಬ್ಲಮ್ ಇಲ್ಲ, ನಮಗೂ ಬರಂಗಿಲ್ಲ ಎಷ್ಟೋ ವಿಷಯಗಳು. ತಗೋ ಹೇಳ್ರಿ. ಹಲೋ ಸರ್, ಮಾರ್ನಿಂಗ್. ಹಾ ಸರ್ ತಿಳಿತಾ ಇಲ್ಲ ಸರ್. ಕ್ವಶನ್ ತಿಳಿಲಿಲ್ಲ ಅಂದ್ರೆ ಸರ್ ಇದು ಮೇನ್ ಇದು ಹೆಂಗ್ ಮಾಡ್ತಾ ಇದ್ರಿ ಅಂತ ತಿಳಿತಾ ಇಲ್ಲ ಸರ್. ಹೆಂಗ್ ಮಾಡಾಕತ್ತಾರ ಅಂದ್ರೆ ಈಗ ಆ ಕಡೆ ಈ ಕಡೆ ಸುರ್ವಿ ಅಂದ್ರೆ ಈ 10 ಲೀಟರ್ ಹಾಲ್ ಏನೈತಿಲ್ಲ ಅದನ್ನ ಆನ್ಸರ್ ತಿಳಿತಿಲ್ಲ ನಿಂಗೆ. ಇದೇ 4 ಲೀಟರ್ ಮಾಡಿದವ್ರ ಆನ್ಸರ್ ಹೇಳಿದ್ರ ಅದು ತಿಳಿತು ಅಥವಾ ಹೆಂಗೆ? ಈಗ ಅವ್ರೇನ್ ಮಾಡಿದ್ರು, ಈಗ ನಮ್ ಕಡೆ 4 ಲೀಟರ್ ಕರೆಕ್ಟ್ ಆಗಿ ಅಳೆದು ಕೊಡ್ಬೇಕು. ಒಂದ್ ಹನಿ ಹೆಚ್ಚು ಹೋಗ್ಬಾರ್ದು, ಒಂದ್ ಹನಿ ಕಡಿಮೆ ಹೋಗ್ಬಾರ್ದು. ಮೊದ್ಲೇನ್ ಮಾಡಿದ್ರು, 10 ಲೀಟರ್ ಪೂರ್ತಿ 7 ಲೀಟರ್ ತುಂಬೋ ಮಟ್ಟ ತುಂಬಿದ್ರು. ಅದ್ ನಮ್ಗೆ ಗೊತ್ತೈತೆ ಸೈಜ್ ಅದ್ರದ್ದು 7 ಲೀಟರ್ ಅಂತ. 7 ಲೀಟರ್ ಸೈಜ್ ಅಂತ ಗೊತ್ತಿತ್ತು. ಅದ್ರೊಳಗೆ 7 ಲೀಟರ್ ಹಾಲ್ ಬಂತು. ಈಗ ಫುಲ್ ಮಾಡಿಬಿಟ್ರೆ ಎಷ್ಟಾಯ್ತಿದ್ರು ಅವ್ರು? 7 ಲೀಟರ್ ಹಾಲ್ ಬಂತು. ಇನ್ನ ಆ ಫುಲ್ ಆಗಿದ್ದ ಟ್ಯಾಂಕ್ 7 ಲೀಟರ್ ಕ್ಯಾನ್ ಅನ್ನ 3 ಲೀಟರ್ ಇನ್ನೊಂದ್ ಐತಲ್ಲ ಥರ್ಡ್ ಕ್ಯಾನ್, ಸಣ್ಣ ಕ್ಯಾನ್, ಅದು ಫುಲ್ ಆಗೋ ಮಟ್ಟ ಹಾಕಿದ್ರು. ಅವಾಗ ಎಷ್ಟು ಹೋಯ್ತು? 7ರೊಳಗ 3 ಹೋಯ್ತು. 3 ಹೋಯ್ತು. ಹಂಗಾರೆ 7ರೊಳಗೆ ಎಷ್ಟು ಉಳಿತು? 7ರೊಳಗೆ ಎಷ್ಟು ಉಳಿತು? 4 ಸರ್. ಅಲ್ಲ 7ರೊಳಗೆ 3 ಹೋದ್ರೆ ಎಷ್ಟು ಉಳಿತು? 4 ಸರ್. 4 ಉಳಿತು. ಹಂಗ್ ಮಾಡಿ ಆ 4 ಲೀಟರ್ ಗ್ಯಾರಂಟಿ 4 ಲೀಟರ್ ಉಳಿದೈತಲ್ಲ, ಅದನ್ನ ನಾವೇನ್ ಕೊಡ್ಬೋದು? ಕಸ್ಟಮರಿಗೆ ಕೊಡ್ಬೋದು, ಅದನ್ನ ಗಿರಾಕಿಗೆ ಕೊಡ್ಬೋದು. ಅದನ್ನ ನೋಡ್ರಿ, ಇದು 4 ಲೀಟರ್ ಕರೆಕ್ಟ್ ಐತೆ ಅಂತ ಹೇಳಿ. ಸೊ ಕ್ಯಾನ್ ನಾವು ಅಳತೆ ಮಾಪ್ ಇಲ್ದೇನೆ ನಾವು 4 ಲೀಟರ್ನ ಮಾಡಿದ್ವಿ. ಅರ್ಥ ಆಯ್ತಾ ಐಶ್ವರ್ಯ? ಹಾ ಸರ್. ಹಾ, ಹಂಗೆ ಇಲ್ಲಿ 1 ಲೀಟರ್ ಹೆಂಗ್ ಮಾಡೋದು ಇನ್ನ ಅಂತ ಕೇಳಿದ್ದೆ ಅಷ್ಟೇ. ನಾನು ಹೇಳ್ತೀನಿ ಸರ್. ಸರಿ ನಾ Okay. ಹೇಳ್ತೇನ್ರಿ. ಮತ್ತೆ ಯಾರು ಹೇಳ್ತೇನೆ. ನನಗೆ 20 ಮಂದಿ ಕೈ ಯಾರು ಎತ್ತಿಲ್ಲ ಅವ್ರು ಬೇಕು. 20 ಮಂದಿ ಯಾರ ಕೈ ಎತ್ತಿಲ್ಲ ಅವ್ರು ಬೇಕು. 20 ಮಂದಿ ಯಾರ ಕೈ ಎತ್ತಿಲ್ಲ ಅವ್ರು ಬೇಕು. ಯಾಕೆ ಅವ್ರ ಕೈ ಎತ್ತಿಲ್ಲ? ಯಾರಿಗಾರು ಗೊತ್ತದ ಅವ್ರು ಯಾರ ಕೈ ಎತ್ತಿಲ್ಲ? ಹೆಸರು ಗೊತ್ತಾಗ್ತೈತಿ ನಿಮಗ? ಏನ್ ಮಾಡ್ತೇನಿಲ್ಲ, ಅದಕ್ಕೆ ಇದ್ರ ಟ್ರಾನ್ಸ್ಕ್ರಿಪ್ಷನ್ ಒಳಗೆ ಸಿಕ್ಕೈತಿ ನಮಗೆ. ಯಶಸ್ವಿನಿ ಅದಿ ಬಂದೈತಿ ನಿನಗ? ಶೀಲ್ವಂತ್ ಸರ್. ಓಕೆ. ವಿಜಯಲಕ್ಷ್ಮಿ ಗಣಪತಿ ಬಂದೈತಿ? ಅನ್ಮ್ಯೂಟ್ ಮಾಡಿ ಕ್ವಿಕ್ ಆಗಿ ಹೇಳ್ಬೇಕು. ಬಂದೈತಿ? ಆಮೇಲೆ ವೀರೇಶ್ ಕೊಟ್ಬಾಳ್. ಸರ್ ರೋಹಿತ್ ಹ್ಯಾಂಡ್ ರೈಸ್ ಮಾಡಿಲ್ರಿ. ರೋಹಿತ್ ಹ್ಯಾಂಡ್ ರೈಸ್ ಮಾಡಿಲ್ಲ. ಒಂದ್ ನಿಮಿಷ. ಪ್ರಜ್ವಲ್ ಬಿ ಮಾಡಿಲ್ರಿ, ವಿಠಲ್ ಮಾಡಿಲ್ರಿ. ಒಂದ್ ನಿಮಿಷ. ಹಾ, ಅವ್ರ ಹೆಸರು ಮಾಡಿಲ್ರಿ. ಈಗ ಅವ್ರೆಲ್ಲಾರು ಯಾರ ಹೆಸರು ಹೇಳಾಕತ್ತಾರಲ್ಲ ಅವರು ಪಟ್ನ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಇರ್ಲಿಲ್ಲ ಅಂದ್ರ ಈಗ ನಿಮ್ಗ
ಕೀರ್ತಿ ಮೇಡಮ್ ಕಾಲ್ ಶ್ರೀನಿವಾಸ್ ಪ್ರಜ್ವಲ್ ಇಲ್ರಿ. ಹಲೋ ಸರ್ ಯಾಕಂದ್ರೆ ನೀವು ಡೌಟ್ ಕೇಳಾಕತ್ತಿಲ್ಲ ಮಾತಾಡಕತ್ತಿಲ್ಲ ಅಂದ್ರೆ ನೀವೇನ್ ಮಾಡಿದಂಗ ಬಾಲರಾಜ್ ಪೌಶೆ ಒಂದ್ ನಿಮಿಷ ಅಜಿತ್ ಸಂಗೊಳ್ಳಿ. ಒಂದ್ ನಿಮಿಷ ನಂಗ ಅವ್ರದಷ್ಟ ಹೆಸರು ಹೇಳೋಕ್ರಿ ಅಂತ ಎಲ್ಲಪ್ಪ ಅಗ್ತಾರ ಇಲ್ರಿ ಸರ್. ಎಲ್ಲಪ್ಪ ಅಗ್ತಾರ ಶ್ರೀನಿವಾಸ್ ಇದೆ ಸರ್. ಸರ್ ಅದನ್ರಿ ಹಾ ಒಂದ್ ನಿಮಿಷ ನೀವು ಅದೇ ಇದ್ರ ನೀವು ಹೇಳೋಕ್ರಿ ಆತ ನಾ ಈಗ ಬರ್ಕೋತೀನಿ. ರಮೇಶ್ ಕುರ್ಬರ್ರಿ. ಸರ್ ಪ್ರಜ್ವಲ್ ರೀ. ರೋಹಿತ್ ಮೇತಿ ರೀ. ವಿನೋದ್ ರೀ. ರೋಹಿತ್ ಮೇತಿ. ಹಾ ರೀ. ರೋಹಿತ್ ಮೇತಿ ಅದೇ ವಿನೋದ್ ಹೆಡ್ಗೌಡ್ರಿ. ಸರ್ ರೋಹಿತ್. ಬಸವರಾಜ್ ಹೊಟ್ಟೆ. ಒಂದ್ ನಿಮಿಷ ಒಬ್ಬೊಬ್ರ ಫಸ್ಟ್ ರೋಹಿತ್ ಅದಿ. ಹ್ಯಾಂಡ್ರೈಸ್ ಮಾಡಿ ಅಂತ ಸರ್ ಪ್ರಜ್ವಲ್ ರೀ. ರೋಹಿತ್ ಮಾತಾಡ್ಬೇಕು. ರೋಹಿತ್ ಅದಿ. ಹಾ ರೀ ಅದೀನ್ ಸರ್ ರೀ. ಓಕೆ ಪ್ರಜ್ವಲ್ ಅದಿ. ಸರ್ ಅದೃಶ್ ಎಸ್ ಅದೇನ್ರಿ ಸರ್. ಯಾಕೆ ಬಂದಿಲ್ಲ ನಿಂಗೆ ಪ್ರಜ್ವಲ್? ಪ್ರಜ್ವಲ್ ಮಗ್ದುಮ್ ರೀ. ಪ್ರಜ್ವಲ್ ಮಗ್ದುಮ್ ಇಬ್ರು ಪ್ರಜ್ವಲ್ ಅದೇ ರೀ. ಪ್ರಜ್ವಲ್ ಮಗ್ದುಮ್. ಸರ್ ಬಾಲರಾಜ್ ಪೌಶೆ ರೀ. ಬಲರಾಜ್ ಪೌಶೆ ಅದಿ. ಸರ್ ಮಣಿಕಾಂತ್ ರೀ. ಮಣಿಕಂಠ್ ಬಾಳೆನ್ನವರ್ ರೀ. ವಿಠಲ್ ಬಾಳಣ್ಣವರ್. ಬಬ್ಲೇನವ್ರು. ಸರಿ ಪ್ರದೀಪ್ ತೋರೋಜಿ ರೀ. ಪ್ರದೀಪ್ ಹ್ಯಾಂಡ್ ರೈಸ್ ಮಾಡಿದೇನ್ರಿ. ಪ್ರದೀಪ್ ಅದಿ. ಹಾ ಓಕೆ ಮತ್ತಾರು? ರೋಹಿತ್ ರಾಠೋಡ್ ರೀ. ವಿನೋದ್ ಹೆಡ್ಗೌಡ್ರಿ. ಪ್ರದೀಪ್ ಸಿದ್ದಾರೂಢ. ಸರ್ ಪ್ರದೀಪ್ ಶುಭಂ ರಾಠೋಡ್ ರೀ. ರೋಹಿತ್ ರಾಥೋಡ್. ಆದಿತ್ಯ ಆಲ್ಗೂರ್ ರೀ. ಆದಿತ್ಯ ರೀ. ಆದಿತ್ಯ ಅಲ್ಗೂರ್ ಮತ್ತ ಪವನ್ ರಾಠೋಡ್ ರೀ. ಪವನ್ ರಾಥೋಡ ಅದೇನ್ರಿ ನಾ ಅದಿ. ಹಾ ಹ್ಯಾಂಡ್ ರೈಸ್ ಮಾಡೇನ್ರಿ. ಓಕೆ ವೀರೇಶ್ ಕೊಟ್ಬಾಳೆ. ವೀರೇಶ್ ಕೊಟ್ಬಾಳ ಅದಿ. ನಾನು ಈಗ ಹಾ ಹಲೋ ಸರಿ ಗುರುಪ್ರಸಾದ್ ಗಂಗಾಧರ್ ರೀ. ಸರಿ ಪ್ರೀತಮ್ ಹುಗ್ಗಿ ರೀ. ಆದಿತ್ಯ ಅಲು. ಶ್ರೀನಿವಾಸ್ ರೀ. ಶ್ರೀನಿವಾಸ್ ರೀ. ಸರಿ ಗುರುಪ್ರಸಾದ್ ರೀ. ಯಾರು ಹ್ಯಾಂಡ್ ರೈಸ್ ಹೆಸರು ಹೇಳ್ಬೇಕು. ಹ್ಯಾಂಡ್ ರೈಸ್ ಮಾಡಿದವರು ನಾ ಇನ್ನೊಮ್ಮೆ ಹೇಳ್ತೇನೆ. ನಿಮ್ ಹೆಸರು ಇನ್ನೊಮ್ಮೆ ಹೇಳ್ತೀನಿ. ಅವ್ರು ಇನ್ನೊಮ್ಮೆ ಹೇಳೋಂತ. ಓಕೆ ನಾ ಮೊದಲು ಬರ್ಕೋತೇನೆ ಆಮೇಲೆ ಇನ್ನೊಮ್ಮೆ ಹೆಸರು ಹೇಳ್ತೇನೆ. ಓಕೆ ಈಗ ನಾ ಇನ್ನೊಮ್ಮೆ ಹೆಸರು ಹೇಳ್ತೇನೆ ನೋಡ್ರಿ. ಪ್ರಜ್ವಲ್ ಮುಗ್ದುಮ್ ಅದೇನು? ಮಾತಾಡಾನ ಇಲ್ರಿ. ಪ್ರಜ್ವಲ್ ಮಗ್ದುಮ್ ರೀ. ಪ್ರಜ್ವಲ್ ಮಗ್ದುಮ್ ನೀನ್ ಮಾತಾಡ್ಲಿಲ್ಲ ಹ್ಯಾಂಡ್ ರೈಸ್ ಮಾಡ್ಲಿಲ್ಲ ಅಂದ್ರೆ ಅಬ್ಸೆಂಟ್ ಮಾರ್ಕ್ ಆಗ್ತೈತಿ. ಯಾಕೆ ಮಾತಾಡೋಲಿ? ಇದ್ಯೋ ಇಲ್ಲ ಏನ್ ಹೊರಗೋಗಿದ್ದೆ? ಪ್ರಜ್ವಲ್ ಹ್ಯಾಂಡ್ ರೈಸ್ ಮಾಡಿದಿ. ಓಕೆ ಪ್ರಜ್ವಲ್ ಮಗ್ದುಮ್ ತೆಗಿತೇನೆ ನಿನ್ನ ಹೆಸರು. ಬಲರಾಜ್ ಪೌಶೆ ಅದಿ. ಇಲ್ಲ. ಮಣಿಕಂಠ ಇಲ್ಲ. ವಿಠಲ್ ಬಾಳೆನ್ನವರ್. ಪ್ರದೀಪ್ ತೋಮಾರ್. ಆದಿತ್ಯ ಅಲ್ಗೂರ್. ಸರ್ ಪ್ರದೀಪ್ ಕುಮಾರ್ ಹ್ಯಾಂಡ್ ರೈಸ್ ಮಾಡೀನಿ ಸರ್. ಓಕೆ ಆದಿತ್ಯ ಅಲ್ಗೂರ್. ವೀರೇಶ್ ಕೊಟ್ಬಾಳೆ. ಪ್ರೀತಮ್ ಹುಗ್ಗಿ. ಶ್ರೀನಿವಾಸ್. ಯಾರು ಪ್ರೀತಮ್ ಅದಿ? ಓಕೆ ಶ್ರೀನಿವಾಸ್ ಸರ್ ಅಜೀಸ್. ಅದಿ. ಹಾ ರೀ ಸರ್. ಓಕೆ ಇನ್ನು ಯಾರು ಮತ್ತೆ ಇನ್ಯಾರ ಹೆಸರು ಉಳಿದು ನೋಡ್ರಿ. ಇನ್ಯಾರು ಏನ ಹ್ಯಾಂಡ್ ರೈಸ್? ಯಾರು? ರೋಹಿತ್ ರಾಥೋಡ್. ಅಲೋಕ್ ಮೇತ್. ಶುಭಂ. ಸರ್ ಶುಭಂ. ಶುಭಂ. ಸರಿ ಬಸವರಾಜ್ ರಾಮಾಜಿ. ಬಾಲರಾಜ್ ರೀ. ಸರ್ ಬಾಲರಾಜ್. ಸುಜಲ್ ಪಾರೀಶ್. ಸರಿ ಬಸವರಾಜ್. ಬಸವರಾಜ್ ಏನು? ಮಯೂರ್ ಸಿಂಗಾಡಿ. ಮಯೂರ್. ಸರ್ ಹ್ಯಾಂಡ್ ರೈಸ್ ಮಾಡಿದೇನ್ರಿ? ನಾ ಇನ್ನೊಮ್ಮೆ ಹೇಳ್ತೀನಿ ನಾವು ಹೇಳೋಂಕ್ರಿ ಅಂತ. ಹಾ ಮಯೂರ್ ಮತ್ತೆ ಸಂದೀಪ್ ಜಡಗುಡ್ಡ. ಯಾರು? ಸಂದೀಪ. ಹಾ ರೀ. ಹಾ ಪ್ರೇರಣಾ ಬಾಲರಾಜ್ ರೀ. ಬಲರಾಜ್ ಬರ್ದೇನೆ. ಹಾ ಮತ್ತೆ ಯಾರು? ಮಾನೆ ಯಾರು? ಮಾನೆ. ಪ್ರೇರಣಾ ಮನೇರಿ. ಪ್ರೇರಣಾ ಮಾನೆ ಪ್ರೇರಣಾ ಮತ್ತೆ ಮನೆ. ಬಸಮ್ಮ ಕುಂಬಾರಿ. ವೀರೇಶ್ ಕೊಟ್ಬಲ್. ಹಾ ವೀರೇಶ್ ಕೊಟ್ಬಾಳ ಅದನ್ನ. ಬಸಮ್ಮ ಕುಂಬಾರಿ. ಹಾ ವಿಜಯ್
ವಿಜಯ್, ಆಮೇಲೆ ಸಚಿನ್, ಸರ್ ಯಾರು? ಮಯೂರ್ ಸಿಂಗಾಡಿ ರೀ. ಮಯೂರ್ ಸಿಂಗಾಡಿ, ಹಾ ಬರ್ರಿ. ಹಾ, ವಿನೋದ್ ಯದ್ಗುಡ್ರಿ. ವಿನೋದ್ ಯಾದಗೂಡ್. ಸರ್ ಅದೇನ್ರಿ ಸರ್ ವಿನೋದ್ ವಿನೋದ್ ಯಾದಗೂಡ್ ಅದಿ. ಹಾ, ವಿಜಯ್ ಇಲ್ಲಲ್ಲ? ಅದೇನ್ರಿ ಸರ್ ರೀ ವಿಜಯ್ ಅದಿ? ವಿಜಯ್ ರೀ ಅಡ್ರೆಸ್ ರೀ ವಿಜಯ್ ಏನು ಸರ್ ನಿಮ್ಮ? ಸರ್ ವೀರೇಶ್ ಫುಟ್ಬಾಲ್ ರೀ. ವೀರೇಶ್ ಕೊಟ್ಬಾಳ್ ಆಗೈತು. ವೀರೇಶ್ ಕೊಟ್ಬಾಳೆ ಇಲ್ಲ, ಅಬ್ಸೆಂಟ್ ಅದಿ. ವೀರೇಶ್ ಕೊಟ್ಬಾಳೆ ಅಂತ ಹೇಳಿರಲ್ರಿ. ಹೇಳ್ತೀನಿ ನೋಡ್ರಿ. ಅಲೋಕ್ ಮೇತಿ. ಹಾ, ದಯಾ ಓಕೆ ಆಯ್ತು. ಓಕೆ, ಅಲೋಕ್ ಮೇತಿ, ಶುಭಂ, ಬಸವರಾಜ್, ಮಯೂರ್ ಸಿಂಗಡಿ, ಸಂದೀಪ್, ಪ್ರೇರಣಾ ಮಾನೆ. ಹಾ, ಬಸವರಾಜ್ ಏನ್ ಸರ್ ನಿಮ್ಮ? ರಾಮಾಜಿ ರೀ. ಸರ್ ನಾ ಅದೇನ್ರಿ. ಬಸವರಾಜ್ ರಾಮ್ಜಿ ಅದಾನ. ಮತ್ತಾರು? ಶುಭಮ್ದ ಸರ್ನೇಮ್ ಏನು? ವಂಶೇರಿ. ರೋಹಿತ್ ಅದಿ? ರೋಹಿತ್ ಮೇತಿ? ಹಾ ಸರ್ ಇದೀನ್ರಿ. ಸರ್ ಒಂದ್ ಎಷ್ಟು ಡೌಟ್. ಮಟ್ಟ ಎಲ್ಲೋಗಿದ್ಯೋ? ಕಾರ್ತಿಕ್ ಎಷ್ಟು ಮಟ್ಟ ಎಲ್ಲೋಗಿದ್ದಿ? ಯಾವ ಪ್ರಾಬ್ಲಮ್ ಡಿಸ್ಕಸ್ ಮಾಡಕತ್ತಿದ್ವಿ ಗೊತ್ತೈತಿ? ಹಾ, ಇಲ್ರಿ ಯಾವ ಪ್ರಾಬ್ಲಮ್ ಡಿಸ್ಕಸ್ ಮಾಡಕತ್ತಿದ್ವಿ ನಾವು? ಯಾಕೆ ಎಲ್ಲಿ ಹೊರಗೆ ಹೋಗಿದ್ದಿ? ಇಲ್ರಿ ಇದು ಕ್ಲಾಸ್ ಇದು ಆಯ್ತು ಅಂತ ಗೊತ್ತಿರ್ತಿಲ್ರಿ. ಈಗ ನೋಡಿದ್ನ ಜಾಯ್ನ್ ಆಗಿದ್ದೆ. ಓ, ಐತೆ ಅಂತ ಗೊತ್ತಿರ್ಲಿಲ್ಲ ಕ್ಲಾಸ್. ಜಾಯಿನ್ ಆಗಿದ್ರೆ ಆಗರಿ. ಓಕೆ, ಸರ್ ಈ ಕಾನ್ಸೆಪ್ಟ್ ಏನಂತ ಇನ್ನೊಮ್ಮೆ ಹೇಳ್ರಿ. ಇಲ್ಲ ಬಾಳ ಹೊತ್ತೈತಿಗಿಲ್ಲ ಕ್ಲಾಸ್ ಇಲ್ಲ. ಆಮೇಲೆ ನೀವು ವಿಡಿಯೋ ನೋಡ್ಬೇಕಿದನ್ನ. ಓಕೆ ಓಕೆ ಫೈನ್. ಬಸಮ್ಮ ಕುಂಬಾರ್ ಅದಿ? ಇಲ್ಲ. ಪ್ರೇರಣಾ ಮಾನೆ, ಸಂದೀಪ್, ಮಯೂರ್ ಶಿಂಗ್ಡಿ, ಶುಭಂ, ಯಾರದಿರಿ? ಶುಭಮ್ ಸರ್ನೇಮ್ ಏನು? ಶುಭಂ ಇದ್ರದಿರಿ? ವಂಶೇರಿ. ಬನ್ಸೆ ಐತ್ರಿ. ಶುಭಂ ಬನ್ಸೆ. ಬಸ್ಮೇರಿ. ಬಸ್ಮೆ ಇರ್ಬೇಕು. ಹಾ, ಬಸ್ಮೆ. ಸರ್ ಸಂದೀಪ್ ಸರ್ನೇಮ್ ಏನ್ರಿ? ಸಂದೀಪ್ ಸರ್ನೇಮ್ ಏನೈತಿ? ಜಿಂಗಾಡಿ ರೀ. ಸಂದೀಪ್ ಶಿಂಗಾಡಿ ಅಲ್ಲ, ಮಯೂರ್ ಶಿಂಗಾಡಿ. ಇಬ್ರು ಶಿಂಗಾಡಿ. ಸಂದೀಪ್ ನೀನ್ ಪ್ರೆಸೆಂಟ್ ಅದಿಲ್ಲ, ನಿಂದೇನೈತಿ ಸರ್ ನಿಮ್? ಜಾಡ್ಗೌಡ್ರಿ ಸರ್. ಸಂದೀಪ್ ಒಬ್ಬ ಅದರಿ, ಹೆಸರು ಸಂದೀಪ್ ಒಬ್ಬ ಅದರಿ. ಒಬ್ಬದಾನ ಸಂದೀಪ್ ಏನ್ ಮಾಡಕತ್ತಿದ್ವಿ ನಾವು ಡಿಸ್ಕಸ್ ಈ ಕ್ಲಾಸ್ನಾಗ? ಈಗ ಇದ್ರ ಬಗ್ಗೆ ಮಾಡತ್ತಿದ್ರಿ ಸರ್, ಹಾಲಿನ ಬಗ್ಗೆ. Okay, ಬ್ಯಾಚ್ 4 ರೀ ಸರ್. ಸಂದೀಪ್ ಬ್ಯಾಚ್ 4. ಓಕೆ ಫೈನ್. ಪ್ರೇರಣಾ ಮಾನೆ ಇಲ್ಲಲ್ಲ? ಬಸಮ್ಮ ಕುಂಬಾರೆ. ಓಕೆ ಫೈನ್. ಓಕೆ, ಇನ್ನೊಂದು ಪ್ರಾಬ್ಲಮ್ ಬರೋಣ ಅಂತ ಕ್ವಿಕ್ ಆಗಿ. ಹಾ ಸರ್ ಅದನ್ನೊಂದು ಅಬ್ಸೆಂಟ್ ಪ್ರಾಬ್ಲಮ್ ಇನ್ನೇನು ಹೇಳ್ರಿ ಸರ್. ಕಾರ್ತಿಕ್ ಕಾಮ್ರೇಡ್. ಕಾರ್ತಿಕ್ ಏನಾಯ್ತು? ಪ್ರೆಸೆಂಟ್ ಅದಿ. ಮತ್ತೆ ಅವಾಗ ಮೊದ್ಲು ಯಾಕೆ ನೀವು ಹ್ಯಾಂಡ್ ರೈಸ್ ಮಾಡಿರ್ಲಿಲ್ಲ? ಸರಿ ಮತ್ ನನ್ನ ಹೆಸರು ತಗೊಂಡ್ರಿ ವಿಜಯ್ ಅಂತಿಲ್ರಿ. ಮಾಡೇನ್ ಸರ್. ಹಾ, ವಿಜಯ್ ನಿಂದು ನೀ ಪ್ರೆಸೆಂಟ್ ಏನ್ ಮಾಡಕ್ತಿದ್ವಿ ಹೇಳಿ ಡಿಸ್ಕಸ್ ನಾವು. ವಿಜಯ ನಿನ್ ತೆಗ್ದೆ ನಾನು. ಇಬ್ರು ಜನ ಅದಾರ್ರಿ. ವಿಜಯ್ ರೀ. ವಿಜಯ್ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಸರ್ ನೇಮ್ ಹೇಳ್ತೀರ ಅವ್ರದ್ದು? ಒಂದ್ ನಿಮಿಷ ನೋಡ್ತೇನೆ. ವಿಜಯ್ ಇಲ್ಲ, ಒಬ್ನು ಅದಾನ. ವಿಜಯ್ ಹುಲ್ಮನಿ ಇಷ್ಟ ಅದಾನು. ವಿಜಯಲಕ್ಷ್ಮಿ ಗೆಜಪತಿ ಅದಾಳು. ವಿಜಯ್ ಹುಲ್ಮನಿ. ಹ್ಯಾಂಡ್ ರೈಸ್ ಮಾಡಿ. ಓಕೆ ಎದ್ರಲ್ಲಿ ಡಿಸ್ಕಸ್ ಮಾಡಾಕ್ತಿದ್ವಿ ವಿಜಯ್ ನಾವು? ಅದು 10 ಲೀಟರ್ದಾಗ ರೀ 1 ಲೀಟರ್ ಕೊಡ್ಬೇಕು. 1 ಲೀಟರ್ ಸೆಪರೇಷನ್ ಅಷ್ಟ ಕೇಸ್ ಐತಲ್ಲ. 1 ಲೀಟರ್ ಕೇಸ್ ಐತಿ. ಓಕೆ, ನೀವು ಒಟ್ಟಾರೆ ಎಷ್ಟು ಮಂದಿ ಹ್ಯಾಂಡ್ ರೈಸ್ ಮಾಡ್ಯಾರ ಈಗ? 139 ಆತಲ್ಲ ಈಗ. ಒಮ್ಮೆ ನಮ್ಗೆಲ್ಲ ಮೊದಲು ಬರೀ 129 ಇತ್ತು. 10 ಮಂದಿ. ಈಗಲೂ ಸಹಿತ 10 ಮಂದಿ ಇಲ್ಲ, ಅವ್ರದೆಲ್ಲ ಹೆಸರು ಐತಿಲ್ಲ. ಓಕೆ ಫೈನ್. ಯಾಕಂದ್ರೆ ನೀವು ಬರಂಗಿಲ್ಲ ಅಂದ್ರೆ ನೀವು ಮೊದ್ಲ ಹೇಳಿ, ಓಕೆ ಬರ್ಲಿಲ್ಲ ಅಂದ್ರೆ ಅದ್ ಬೇರೆ ಬರಂಗಿಲ್ಲ. ಆದ್ರೆ ನೀವು ಹಂಗೆ ಕ್ಲಾಸ್ ಅಲ್ಲಿ ಲಾಗಿನ್ ಆಗಿ ಅಬ್ಸೆಂಟ್ ಉಳಿದ್ರೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೋತಾರೆ. ಯಾಕಂತಂದ್ರೆ ಏನಾಗಿರ್ಬೋದು, ನಿಮ್ ಪೇರೆಂಟ್ಸ್ ಗೊತ್ತಿರಂಗಿಲ್ಲ ನೀವು ಲಾಗಿನ್ ಆಗಿ ಕ್ಲಾಸ್ ಅಟೆಂಡ್ ಆಗತ್ತೀರ ಅಂತ ತಿಳ್ಕೊಂಡಿರ್ತಾರು. ಕೆಲವೊಬ್ರು ಏನ್ ಮಾಡ್ತಾರು, ಲಾಗಿನ್ ಆಗಿಬಿಟ್ಟು ಮತ್ತೇನೋ ಬೇರೆ ಮಾಡ್ತಿರ್ತಾರ.
ಸೊ ಅದಕ್ಕೋಸ್ಕರ ಇದನ್ನ ಬಹಳ ಸೀರಿಯಸ್ ಆಗಿ ತಗೋತಾರೆ. ಲಾಗಿನ್ ಆಗಿ ನೀವು ಯಾವತ್ತೂ ಅಬ್ಸೆಂಟ್ ಇರಬಾರ್ದು. ಅಬ್ಸೆಂಟ್ ಇರೋದಿತ್ತು ನೀವು ಮೊದಲೇ ಹೇಳಿ ಹಿಂಗ ಐತ್ರಿ ನಮ್ದು ಒಂದು ಕಾಂಪಿಟೇಷನ್ ಐತಿ ಅದೈತಿ ಇದೈತಿ ಹೇಳಿ ಅಬ್ಸೆಂಟ್ ಇರ್ಬೋದು, ಪರ್ಮಿಷನ್ ತಗೊಂಡು ಮೊದಲೇ. ಆದ್ರ ಲಾಗಿನ್ ಆಗಿ ಹಂಗ ದೂರವಾಗಿ ಹೋಗ್ಬೇಕು. ಟೀಚರ್ಸ್ ನಿಮ್ ಸಲುವಾಗಿ ಎಷ್ಟೊಂದು ಟೈಮ್ ಎಲ್ಲ ತೆಗಿಯಕತ್ತಾರೋ ಇಲ್ಲ ಹಂಗ. ಓಕೆ ಫೈನ್. ಈಗ 1 ಲೀಟರ್ ನಾನು ಕೇಳೋಣ. ಈಗ ನಿಖಿತಾ ಕೇಳ್ತೇನೆ, 1 ಲೀಟರ್ ಹೇಳಿ ಹೆಂಗ್ ಮಾಡ್ತಿ ನಿಖಿತಾ ಮಾಲೋಶಿ ಹೇಳ್ತಿ. 1 ಲೀಟರ್ ಹೆಂಗ್ ಮಾಡ್ತಿ? 10 ಲೀಟರ್ ಐತ್ಲಾರಿ ಕ್ಯಾನ್ ಅದ್ರೋಗಿಂದ್ರ 7 ಲೀಟರ್ ಕ್ಯಾನಿಗೆ ಹಾಕ್ಬೇಕ್ರಿ. ಆ 7 ಲೀಟರ್ ರೀ 3 ಲೀಟರ್ ಕ್ಯಾನ್ನಾಗ್ರಿ 2 ಸಲ ಹಾಕೋದ್ರಿ. 2 ಸಲ ಅಂದ್ರೆ ಹೊರಗೆ ಬೀಳ್ತೈತಿ ಹಾಲ. ಒಂದ್ಸಲ ಇರತ್ಲಾರಿ 3 ಲೀಟರ್ 10 ಲೀಟರ್ ಹಾಕೋದ್ರಿ. ನಿಖಿತಾಗನ ಇನ್ನೊಂದು ಹೇಳ್ತೇನ್ರಿ ಸರ್. ಓಕೆ ನಿಖಿತಾಗ ಚಾನ್ಸ್ ಕೊಡೋಣ. ನಿಖಿತಾ ಹೇಳಿ. ಅಯ್ಯೋ ಆ 7 ಲೀಟರ್ ಐತ್ಲಾರಿ ಅದ್ 3 ಲೀಟರ್ನ ಅಂದ್ರಿ 10 ಲೀಟರ್ನೇ ಹಾಕುದ್ರಿ. ಓಕೆ ಓಕೆ ಮತ್ತ 3 ಲೀಟರ್ ಇರ್ತತ್ಲಾರಿ ಅದನ್ನ ಅದ್ರಾಗ ಇರ್ತತ್ರಿ 3 ಲೀಟರ್ ಈ ಕಡೆ 7 ಲೀಟರ್ನಾಗ ಇನ್ನೊಂದ್ಸಲ ಹಾಕ್ತಾ ಇರ್ಲಿ ಅದ್ರ ಒಂದ್ಸಲ 7 ಲೀಟರ್ನಾಗ ಒಂದ್ ಲೀಟರ್ ಉಳಿತೈತ್ರಿ. ಕ್ಲಿಯರ್ ಆಗ್ಲಿಲ್ಲ. ಇನ್ನೊಂದು ಬೇರೆದವ್ರು ಕೊಡ್ತೇನೆ ಚಾನ್ಸ್. ಗಣೇಶ್ ಮಾನ್ಸುಳಿ ಎಲ್ಲರಿಗೂ ಹೆಂಗ್ ಹೇಳಕ್ ಸಾಧ್ಯತೆ? ಒಬ್ಬೊಬ್ರಿಗೆ ಕೊಡ್ಬೇಕಲ್ಲ. 140 ಮಂದಿ ಇದ್ದಾರೆ ಹೌದು. ಗಣೇಶ್ ಒಬ್ಬೊಬ್ರಿಗೆ ಯಾರ್ಯಾರು ಕೊಡ್ತೀವಿ? ಹಾ ಓಕೆ ಗಣೇಶ್ ಇಲ್ಲ. ಗಣೇಶ್ ಹೇಳು. ಪೈಲಾರಿ 3 ಲೀಟರ್ ಒಳಗ ಹಾಕೋದ್ರಿ. ಆಮೇಲೆ ಕರಿ ಆ 3 ಲೀಟರ್ ಐತರಿ 7 ಲೀಟರ್ ಕ್ಯಾನ್ ಒಳಗ ಹಾಕೋದ್ರಿ. ಮತ್ 3 ಲೀಟರ್ ಒಳಗ ಹಾಕೋದ್ರಿ. 3 ಲೀಟರ್ ಕ್ಯಾನ್ ನೋಡ್ರಿ ಮತ್ ಅದನ್ನ 7 ಲೀಟರ್ನೇ ಹಾಕೋದ್ರಿ. ಅದ್ 6 ಲೀಟರ್ ಆಗ್ತೈತ್ರಿ. ಓಕೆ ಈಗ ಇದ್ರಾಗ ಒಟ್ಟಾರೆ ಏನಾಯ್ತು? 6 ಲೀಟರ್ ಆಯ್ತು. ಎಲ್ಲಿ 3 ಲೀಟರ್ ಒಂದ್ಸಲ ತುಂಬಿಕೊಂಡ ಮತ್ ಹಾಕಿದ ಮತ್ತೊಮ್ಮೆ ಹಾಕ್ತಂದೆ. ಇದ್ರಾಗ ಒಟ್ಟಾರೆ 6 ಲೀಟರ್ ಆಯ್ತು. ಓಕೆ ನೆಕ್ಸ್ಟ್. ಮತ್ 3 ಲೀಟರ್ ಕ್ಯಾನ್ ಹಾಕೋದ್ರಿ. ಮತ್ 3 ಲೀಟರ್ ಕ್ಯಾನ್ ಹಾಕೋದು. ಹಾ ರೀ 9 ಲೀಟರ್ ಆಗ್ತೈತ್ರಿ. ಉಳಿದಿದ್ 1 ಲೀಟರ್ ನಮ್ ಕಡೆ ಉಳಿತೈತ್ರಿ. ಅದನ್ನ ಕೊಡೋದ್ರಿ. 10 ಲೀಟರ್ ಕ್ಯಾನ್ದಾಗ್ರಿ. ಹಾ ದೊಡ್ಡ ಕ್ಯಾನ್ದಾಗ 1 ಲೀಟರ್. ಸೊ ಏನ್ ಮಾಡಿದ? ಸೊ 10 ಲೀಟರ್ದಾಗಿಂದ 3 ಸಲ ತೆಗದು ಒಂದ್ ತೆಗದ ಇಲ್ಲಿ ಹಾಕಿದ, ಮತ್ತೊಮ್ಮೆ ತೆಗದ ಇಲ್ಲಿ ಹಾಕಿದ. 6 ಲೀಟರ್ ಆಯ್ತು. ಇನ್ನೊಂದ್ಸಲ ಇದ್ರೊಳಗಿಂದ ತೆಗದಿಟ್ಟ 3 ಆಯ್ತು. ಸೊ 6 × 9 ಆಯ್ತು. 10 ಲೀಟರ್ ಎಷ್ಟು ಉಳಿತು? 1 ಲೀಟರ್ ಉಳಿತು. ಓಕೆ ಇನ್ನೊಂದ್ ತರ ವಿಜಯ್ ಹೇಳು. ವಿಜಯ್ ಹುಲ್ಮನಿ ಹೇಳು. ವಿಜಯ್ ಹಾ ಹೇಳು. 7 ಲೀಟರ್ ಹಾಕೋದ್ರಿ. ಆ 7 ಲೀಟರ್ದಾಗ ಇನ್ನೂರಿ 3 ಲೀಟರ್ 3 ಲೀಟರ್ 10 ಲೀಟರ್ ಹಾಕೋದು. ಈಗ 4 ಲೀಟರ್ ಮಾಡಿದ್ರಲ್ಲ ಹಂಗ್ ಮಾಡೋದು. 7ರಾಗ 4 ಉಳಿತೀಗ. ಹಾ ರೀ ಮತ್ 3 ಲೀಟರ್ ತೆಗದ ಅದ್ರ 10 ಲೀಟರ್ದಾಗ 1 ಲೀಟರ್ ಉಳಿತೈತ್ರಿ. ರೈಟ್ ಓಕೆ. ಸೊ ಇನ್ ಶಾರ್ಟ್ ಹೇಳ್ಬೇಕಂದ್ರ ನಾವು ಮೊದಲ 10 ಲೀಟರ್ದಾಗಿಂದ ಏನ್ ಮಾಡೋದು? 7 ಲೀಟರ್ ಎರಡು ಕಡೆ 7 ಲೀಟರ್ ಕ್ಯಾನ್ ಫುಲ್ ಮಾಡ್ಕೊಂಡು 7 ಲೀಟರ್ ಕ್ಯಾನ್ ಫುಲ್ ಮಾಡ್ಕೊಂಡು 7ರಾಗಿಂದ ನಾನು 6 ತೆಗಿಯಾಕ ಬರ್ತೈತಿ ನೋಡ್ರಿ. 3 2 ಸಲ ತೆಗೆದು 10 ಲೀಟರ್ ವಾಪಸ್ ಹಾಕೊಳ್ಳೋದು. 7ರಾಗ ಅವಾಗ ಎಷ್ಟು ಉಳಿತೈತಿ? 1 ಲೀಟರ್. ಓಕೆ ಸೊ 1 ಆತು. ಈಗ ನಾ ಏನ್ ಮಾಡ್ತೇನೆ ನಿಮ್ಗ ಹೋಮ್ವರ್ಕ್ ಕೊಡ್ತೇನೆ ಈಗ. ಸೊ 1 ಆತು. ಸೊ 1 ಮಜಾ ಏನಾಗತ್ತೈತಿ ನೋಡ್ರಿ. ಇಲ್ಲಿ 9 ಲೀಟರ್ ಆತೇನೋ ಇಲ್ಲ ಹಂಗಾರ ನೋಡ್ರಿ. 9 ಲೀಟರ್ ಆತು ಇಲ್ಲ ನೋಡಿ 1 ಆದಾಗ ಆಗ್ತೈತ್ರಿ. 3 ಲೀಟರ್ ಆಟೋಮೆಟಿಕ್ ಆಕೈತಿ. ಯಾಕೆ ಆಟೋಮೆಟಿಕ್ ಆಕೈತಿ ನೋಡ್ರಿ. 1 ಲೀಟರ್ ಒಂದ್ ಕಡೆಗೆ ಪ್ರತ್ಯೇಕ ಆತಂದ್ರ 1 ಲೀಟರ್ ಎಲ್ಲೇ ಪ್ರತ್ಯೇಕ ಆಗ್ಲದು. 1 ಲೀಟರ್ ಪ್ರತ್ಯೇಕ ಆತಂದ್ರ ಉಳಿದ ಹಾಲು ಎಷ್ಟ್ ಇರ್ತೈತಿ? 10ರಾಗ. ಸೊ 1 ಲೀಟರ್ ಆದಾಗ ನಮ್ದು ಓಕೆ ನೋಡ್ರಿ 1 ಲೀಟರ್ ಆದಾಗ 9 ಸೆಪರೇಟ್ ಆತ. ಆಮೇಲೆ ನೀವು
ಮೂರ್ ಮಾಡಿದಾಗ ಎಷ್ಟಾಗಿತ್ತು ಇನ್ನೊಂದ್ ಕಡೆಗೆ ಒಂದ್ ಕಡೆ 3 ತೆಗೆದುಕೊ ನಾಲ್ಕಾದಾಗ ಇದು ಆಗಿತ್ತು. ಇದು ಆಗಿತ್ತು. ಆಮೇಲೆ 3 7 ಆಗಿತ್ತು. 2 8 ಮತ್ತು 9 ಆಗಿತ್ತು. ಈಗ ಇದನ್ನ ಮಾಡ್ಬೇಕು ನೋಡ್ರಿ. ಯಾವ್ಯಾವ ನಿಮ್ಗೆ ಹೋಮ್ವರ್ಕ್ ನೋಡ್ರಿ. 2 ಆದ್ಮೇಲೆ 8 ಆಗೈತಿಲ್ಲ ನೋಡ್ಕೋರಿ. 8 ಆಗೈತಿಲ್ಲ ನೋಡ್ಕೋರಿ. ಇದು ಆಮೇಲೆ 5 ಇದನ್ನ ಮಾಡ್ಬೇಕು. ಸರ್ ನಾ ಈಗ ಮಾಡ್ತೇನ್ರಿ 2. ಈಗ ಬೇಡ. ಈಗ ಎಲ್ಲರಿಗೂ ಟೈಮ್ ಕೊಡ್ಬೇಕು. ಸೊ ಇದೆಲ್ಲ ಹೋಮ್ವರ್ಕ್ ಇದು. ಆಮೇಲೆ ಇದಂತೂ ಆಟೋಮೆಟಿಕ್ ಆಕೈತಿ. ಇದು ಆಟೋಮೆಟಿಕ್ ಆಕೈತಿ. 2 ಆದ ಕೂಡಲೇ ಇದು 8 ಆಗಿರ್ತೈತಿ ನೋಡ್ರಿ. ಇದಾಗಿರ್ತೈತಿ. ಸೊ ಇದು ಹೋಮ್ವರ್ಕ್. ಓಕೆ. ಸೊ ಇದ್ರ ಬಗ್ಗೆ ನೀವು ಜನರಲ್ ಆಗಿ ಥಿಂಕ್ ಮಾಡ್ಬೋದು. ಜನರಲಿ ಯಾವುದೇ ಈ ತರದ ಕ್ಯಾನ್ಗಳನ್ನ ಕೊಟ್ಟಾಗ ನಾನು ಯಾವುದೇ ಲೀಟರ್ನು ಮಾಡಕ್ ಸಾಧ್ಯ ಐತೆ. ಅದೇ ನಾವು 3 ಲೀಟರ್ ಕ್ಯಾನ್ ಕೊಟ್ಟಿರ್ತೀವಿ. 10 3 7 ಬದ್ಲಿ 10 ಸಪೋಸ್ 4 ಮತ್ತು 6 ಕೊಟ್ಟಿದ್ರು, ಅವಾಗ್ಲೂ ಸಾಧ್ಯ ಐತೆ ನಮಗ. ಸಾಧ್ಯ ಐತೆ ಅದು ಅನಿಸ್ತೈತಿ ನಿಮ್ಗ? ಸಾಧ್ಯ ಐತೆ ಅಂತ ಯಾವ್ದೋ ಕೊಟ್ಟರು ಸಹಿತ ಸಾಧ್ಯ ಐತೆ. 10 4 ಮತ್ತು 6 ಕೊಟ್ರ 10 ಮತ್ತು 4 ಮತ್ತು 6 ಕೊಟ್ರ 1 ಮಾಡ್ಬೋದೇ ನೀವು ಈಸಿಲಿ? 10 4 6 ಕೊಟ್ರ ಹೆಂಗ್ ಮಾಡ್ತೀರಿ? 1 ಆಗಲ್ರಿ ಸರ್. ಆಗಂಗಿಲ್ಲ ಸರ್. 10 4 ಏನೈತೆ ಆಲ್ರೆಡಿ? 10 ಲೀಟರ್ ಆಲ್ರೆಡಿ ಕ್ಯಾನ್ ಒಳಗ್ ಫುಲ್ ಐತ್ರಿ ಸರಿ. 10 ಲೀಟರ್ ಫುಲ್ ಐತಿ. 6 ಮತ್ತು 4 ಖಾಲಿ ಅದಾವ. 1 ಲೀಟರ್ ಮಾಡಕ್ ಬರ್ತೈತಿ ನಿಮ್ಗೆ? ಅದ್ರೊಳಗಿಂದ 1 ಲೀಟರ್ ತೆಗಿಯಾಕ ಬರ್ತೈತಿ? ಬರೋದಿಲ್ಲ. ಯೋಚನೆ ಮಾಡಿದ್ರೆ ಅದನ್ನು ಯೋಚನೆ ಮಾಡಿ. ಏನ್ ಕಂಡೀಷನ್ ಇದ್ದಾಗ ಬರ್ತೈತಿ? ಬೆಸ ಸಂಖ್ಯೆ ಇದ್ರೆ ಬರ್ತೈತಿ ಸರ್. ಎರಡು ಕಡೆ ರೀ. 2 ಕಡೆ ಬೆಸ ಸಂಖ್ಯೆ ಇರ್ಬೇಕು. ಒಂದ್ ಸಮ ಒಂದ್ ಬೆಸ ಇರ್ಬೇಕು. ಸಮ ಒಂದ್ ಬೆಸ ಆದ್ರೆ ಈ ಕ್ವಶನ್ ಯಾಕೆ ಕೇಳಾಕ್ತೀನಿ ಹೇಳ್ರಿ. ಈ ಕ್ವಶನ್ ಯಾಕೆ ಕೇಳಾಕ್ತೀನಿ? ಸಪೋಸ್ ನೀವು ನಾಳೆ ಒಂದ್ ಯಾವ್ದೋ ಕೆಮಿಕಲ್ ಫ್ಯಾಕ್ಟರಿ ಒಳಗ ಅಥವಾ ಯಾವ್ದೋ ಒಂದು ಫ್ಯಾಕ್ಟರಿ ಒಳಗೆ ಕೆಲಸ ಮಾಡಕತ್ತೀರಿ. ಅದು ಅಲ್ಲೇನದಾವು ಬೇರೆ ಬೇರೆ ತರದ ದ್ರವ್ಯಗಳು ಬರ್ತಾವ. ಅದಕ್ಕೆ ಏನ್ ಮಾಡ್ಬೇಕಾಗೈತಿ ನಿಮ್ಗೆ ಹೆಂಗಿದಾವು? ಅವು ಇಂಟರ್ ಕನೆಕ್ಟೆಡ್ ವೆಸಲ್ಸ್ ಅದಾವ. ದೊಡ್ಡ ಇಂಟರ್ ಕನೆಕ್ಟೆಡ್ ದೊಡ್ಡ ಅದಾವ ವೆಸಲ್ಸ್. ಇವು ಇಂಥವಿಲ್ಲ. ಇವು ಈ ಕೆಮಿಕಲ್ ಅನ್ನ ಸ್ಟೋರ್ ಮಾಡಿದ್ರು ಸಹಿತ ಒಳಗ ಅವಕ್ಕೆ ಏನೂ ಆಗ್ಬಾರ್ದು. ಅಂದ್ರೆ ಏನು, ಅವಕ್ ರಿಯಾಕ್ಟ್ ಆಗ್ಬಾರ್ದು. ಅದ್ರ ಜೊತೆಗೆ ಏನಾಗ್ಬಾರ್ದು? ಅವು ರಿಯಾಕ್ಟ್ ಆಗ್ಬಾರ್ದು. ಇದನ್ನ ಬಹಳ ಕಾಸ್ಟ್ಲಿ ಇರ್ತಾವ. ನೀವು ಕೆಲವೊಂದು ಕೆಮಿಕಲ್ ಅನ್ನ ಸ್ಟೋರ್ ಮಾಡೋ ಸಲುವಾಗಿ ಏನಿದು ಒಳಗಡೆ ಕೋಟಿಂಗ್ ಅದು ಮಾಡ್ತಾರಲ್ಲ, ಇದು ಬಹಳ ಕಾಸ್ಟ್ಲಿ ಇರ್ತೈತಿ ಈ ತರದೆಲ್ಲ. ಸೊ ಈ ತರದವ್ರು ಕೆಲವೊಂದು ವೆಸಲ್ಸ್ ಅನ್ನ ಮಾಡಿದಾರ. ಅವ್ರು ಈಗಾಗಲೇ ಕೆಲವೊಂದು ವೆಸಲ್ಸ್ ಅನ್ನ ಮಾಡಿದ್ವು ಅದ. ಈಗ ನಿಮ್ಗೆ ಏನದಾವ ಇದಕ್ಕೆ? ಈ ವೆಸಲ್ಸ್ ಅಂದ್ರೇನು? ದೊಡ್ಡ ಫ್ಯಾಕ್ಟರಿ ಒಳಗೆ ದೊಡ್ಡ ಬಾಂಡೆಗಳು ಅಂತ ತಿಳ್ಕೊರಿ ಅಷ್ಟೇ. ಇವುಗಳ ನಡುವೆ ಕನೆಕ್ಷನ್ಸ್ ಅದಾವ. ನಾಬ್ಸ್ ಅದಾವ. ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಇನ್ನೊಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡಕ ಅದಕ್ಕೆ ಇದಕ್ಕೆಲ್ಲ ವೆಸಲ್ಸ್ ಅದಾವ. ಯಾವ್ದೋ ರೀತಿ ಇದಕ್ಕೆಲ್ಲ ಅರೇಂಜ್ಮೆಂಟ್ ಐತಿ. ಅವಾಗ ನೀವು ಒಂದು ಹೊಸ ವೆಸಲ್ ಇದಕ್ಕೆ ಜೋಡಣೆ ಮಾಡ್ಬೇಕು. ಅಥವಾ ಇದ್ದದ ವೆಸಲ್ಗಳನ್ನ ನೀವು ಆ ಕಡೆ ಟ್ರಾನ್ಸ್ಫರ್ ಮಾಡಿ, ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಫರ್ ಮಾಡಿ ನೀವು ನಿಮಗೆ ಬೇಕಾದಂತ ಕ್ವಾಂಟಿಟಿಯನ್ನ ಕನ್ವೇಯರ್ ಬೆಲ್ಟ್ ನೊಳಗ ಹಾಕ್ಸ್ಬೇಕು. ಫೈನಲಿ ಬೇಕಾದಂತ ಕ್ವಾಂಟಿಟಿ ಇಲ್ಲಿ ಬರ್ಬೇಕು. ಹಿಂಗ್ ನಿಮ್ಗೆ ಮಾಡಕ್ ಆಗ್ತೈತೆನ? ಏನು ಹೊಸಾದ್ ಬೇಯಿಸ್ಬೇಕು? ಈಗ ನೀವ್ ಅಂದ್ಬಿಡ್ಬೋದು, ಅರೆ ಇನ್ನೊಂದ್ ನಮ್ಗೆ ಎಷ್ಟು ಬೇಕ್ರಿ? ಒಮ್ಮೆ ನಮ್ಗೆ ಇಂತದ್ ಬೇಕ್ರಿ, ನಮ್ಗ 3 ಟನ್ ಏನೋ ಬೇಕು. ಅವಾಗ ನಾವ್ ಇನ್ನೊಂದ್ ಹಂಗಾರ ಬೇರೆ ವೆಸಲ್ನ ತಗೊಂಡ್ಬಿಡ್ರಿ ಅಂತ ಅನ್ನೋದ್ ಬದ್ಲಿ ನೀವೇನ್ ಮಾಡ್ಬೋದು? ಬ್ಯಾಡ್ರಿ, ಈ 3 ಟನ್ ವೆಸಲ್ ತಗೊಳೋದ್ ಜರೂರಿಲ್ಲ. ನಾ ಏನ್ ಮಾಡ್ತೀನಿ, ವೆರಿ ಕ್ವಿಕ್ ಆಗಿ ಇಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಕರೆಕ್ಟ್ ಆಗಿ 3 ಟನ್ ಅಥವಾ 3 ಇಷ್ಟನ್ನ ಮೆಜರ್ ಮಾಡಿ ಇಲ್ಲಿ ಬೀಳೋಂಗ್ ನಾನ್ ಮಾಡ್ತೀನಿ ಅಂತ ಮಾಡ್ಬೋದು. ಅವಾಗ ಏನ್ ಉಳಿತಾಯ ಆಕೈತಿ ಹೇಳ್ರಿ ನೋಡೋಣ? ಏನ್ ಉಳಿತಾಯ ಆಕೈತಿ? ಅದೇ ರೀತಿ ನಮ್ಮ ಕಂಪ್ಯೂಟರ್ ಸೈನ್ಸ್, ನಂದು ಫೀಲ್ಡ್ ಅಲ್ಲ, ನಂದ್ ಫೀಲ್ಡ್ ಕಂಪ್ಯೂಟರ್ ಸೈನ್ಸ್. ನಾವು ಈ ಕಂಪ್ಯೂಟರ್ ಸೈನ್ಸ್ ಒಳಗ ಕಂಪೈಲರ್ಸ್ ಅಂತ ಬರ್ತಾವ. ಕಂಪೈಲರ್ಸ್ ಒಳಗ ರಿಜಿಸ್ಟರ್ ಅಲೋಕೇಶನ್ ಅಂತ ಬರ್ತೈತಿ. ರಿಜಿಸ್ಟರ್ ಅಲೋಕೇಶನ್ ಅಂದ್ರ ಅದ್ ನಿಮ್ಗೆ ಸದ್ಯ ಹೇಳಕ್ ಕಷ್ಟ ಐತಿ ಹೇಳೋದು. ಬಟ್ ಆ ಪ್ರಾಬ್ಲಮ್ ಬಹಳ ಸಿಮಿಲರ್ ಐತಿ. ಇದ ಟೈಪ್ ಐತಿ. ಅಲ್ಲಿ ಸಹಿತ ಏನಾಗ್ತೈತಿ, ನಮ್ಗೆ ಅತ್ಯಂತ ಕಡಿಮೆ ಏನಿರ್ತಾವ? ರಿಜಿಸ್ಟರ್ಸ್ ಇರ್ತಾವ. ರಿಜಿಸ್ಟರ್ಸ್ ಅಂದ್ರೆ ಅವು ಮೆಮರಿ ಇಟ್ಕೊಳ್ಳೋದು. ಅವು ಮೆಮರಿ ಇಟ್ಕೊಳ್ಳೋದು ನಮ್ಮ ಮೆಮರಿ ಇರ್ತೈತಿ, ಪೆನ್ ಡ್ರೈವ್ ನಾಗ ಇರ್ತೈತಿ, ಹಂಗಿರಂಗಿಲ್ಲ. ಬಹಳ ಕಡಿಮೆ ಇರ್ತಾವ. ಅದ್ರೊಳಗೆ ನಾವು ಸ್ವಲ್ಪನೇ ಇಟ್ಕೊಳಕ್ ಸಾಧ್ಯ ಐತಿ. ನಮ್ಗೆ ಭಾಳ ಇಟ್ಕೊಳಕ್ ಬರಂಗಿಲ್ಲ. ಯಾಕಂದ್ರೆ ಅದು ಪ್ರೊಸೆಸರ್ ಒಳಗಡೆ ಇರ್ತೈತಿ. ನೀವು ಇಲ್ಲೇ ಇಂಟೆಲ್ i5 i7 ಎಲ್ಲ ಪ್ರೊಸೆಸರ್, ಕ್ವಾಲ್ಕಾಮ್, ಸ್ನ್ಯಾಪ್ ಡ್ರ್ಯಾಗನ್ ಎಲ್ಲ ಕೇಳ್ತಿರಲ್ಲ. ಆ ಪ್ರೊಸೆಸರ್ ಒಳಗಡೆ ರಿಜಿಸ್ಟರ್ಸ್ ಅಂತ ಇರ್ತಾವ. ಅಲ್ಲಿ ನಾವು ಅಗದಿ ಕಡಿಮೆ ಮಾತ್ರ ಇಟ್ಕೋಬಹುದು.
ಸೊ ಯಾವ್ದನ್ನ ಇಟ್ಕೋಬೇಕು ಯಾವ್ದನ್ನ ಇಟ್ಕೋಬಾರ್ದು, ಯಾವ್ದನ್ನ ಇಟ್ಕೊಂಡು ನಾವು ಉಳಿದನ್ನೆಲ್ಲಾನು ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಂಥವನ್ನೆಲ್ಲ ಕೆಲವೊಮ್ಮೆ ಕಂಪೈಲರ್ಸ್ ಒಳಗೆ ಲೆಕ್ಕ ಬರ್ತಾವ. ಅಲ್ಲೂ ಸಹಿತ ಇದೇ ತರ ಲೆಕ್ಕ ಇರುತ್ತೆ. ಅಲ್ಲಿ ಹೆಂಗಿರಂಗಿಲ್ಲ, ನೀವ್ ಅನ್ಬೋದು ಏನ್ರಿ ಸರ್ ಇದು ಗೌಳಿ ಲೆಕ್ಕ ನಮ್ಗೆ ಯಾಕೆ ಹೇಳಕತ್ತೀರಿ, ನಾವೇನ್ ಗೌಳಿ ಲೆಕ್ಕ, ಮತ್ ನಾವು ಗೌಳಿ ಇದ್ದಿಂದ ಆರಾಮ್ 1 ಲೀಟರ್ ಮಾಪ ಓದ್ ಬಿಡ್ತೇನೆ ಅದ್ರ ಇಷ್ಟೆಲ್ಲ ಯಾಕೆ ಮಾಡ್ತೇನೆ ಅಂತ. ಇದು ಒಂದರ ನಮ್ಗ ಕೃತಕವಾಗಿ ಕಾಣಿಸ್ಬೋದು ಈ ಸಮಸ್ಯೆ. ಕೃತಕವಾಗಿ ಕಾಣಿದ್ರು ಸಹಿತ ಸಮಸ್ಯೆ ಆಕ್ಚುಲಿ ಅದು ಬೇರೆ 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 ಕಡೆ ಬರ್ತೈತೆ. ಅದು ಬೇರೆ 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 ಕಡೆ ಬರ್ತೈತಿ. ಬಂದಾಗ ನಿಮ್ಗೆ ಈ ತರದ ಒಂದು ಥಿಂಕಿಂಗ್ ಡೆವಲಪ್ ಆಗ್ಬೇಕು. ಇದಕ್ಕೆ ನಾವು ಅನಾಲಿಟಿಕಲ್ ಅಂಡ್ ರೀಸನಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಇದಕ್ಕೆ ಬಹಳ ಈಗ ಪ್ರಾಮುಖ್ಯತೆ ಐತಿ ಈಗಿನ ಜಗತ್ತಿನೊಳಗೆ. ಈಗಿನ ಜಗತ್ತಿನೊಳಗೆ ಏನಾಗ್ಬಿಟ್ಟೈತಿ, ಈಗ ಸಾಲಿಗಳು ಬರೀ ಡಿಗ್ರಿಗಳು ಅವಕ್ಕೆಲ್ಲ ಮಹತ್ವ ಹೋಗೈತಿ. ಈಗ ಕೇಳಿರ್ಬೋದು ಎಷ್ಟೋ ಜನ ಡಿಗ್ರಿ ತಗೊಂಡು ನೌಕರಿ ಇಲ್ದ ಪಾಪ ಅಡ್ಡಾಡ್ತಿರ್ತಾರಂತ. ಅದ್ರ ಯಾಕಪ್ಪ ಅಂದ್ರ ಅದೇನು ಡಿಗ್ರಿಗೆ ಏನು ಉಳ್ದಿಲ್ಲ. ಈಗ ಯಾಕೆ ಕಿಮ್ಮತ್ ಉಳ್ದಿಲ್ಲ ಅಂದ್ರ ಅದು ಕೇವಲ ಪಾಸ್ ಮಾಡೋ ಕಲೆನ ಬೇರೆ ಆಗೈತಿ. ಈ ಅನಾಲಿಟಿಕಲ್ ಅಂಡ್ ರೀಸನಿಂಗ್ ಸ್ಕಿಲ್ಸ್ ಏನ್ ನಾವು ಡೆವಲಪ್ ಮಾಡ್ಬೇಕಾಗಿದೆ ನಮ್ಮ ಶಿಕ್ಷಣದೊಳಗ ಅದು ಆಗಕತ್ತಿಲ್ಲ. ಸೊ ಅದಕ್ಕೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಕ್ಲಾಸ್ ಇರ್ತೈತಿ. ಇದನ್ನ ಯಾವಾಗೂ ಸಂಡೇಗಳನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ. ನೀವು ಎಲ್ಲೇ ಹೋಗ್ರಿ, ನೀವು ನಾಳೆ PSI ಎಕ್ಸಾಮ್ ಬರೀರಿ, IPS ಎಕ್ಸಾಮ್ ಬರೀರಿ, IAS ಎಕ್ಸಾಮ್ ಬರೀರಿ, IIT ಹೋಗ್ರಿ, ಎಲ್ಲೇ ಹೋಗ್ರಿ ನೀವು ಫಸ್ಟ್ ಆಫ್ ಆಲ್ ಆಪ್ಟಿಟ್ಯೂಡ್. ಆ ಆಪ್ಟಿಟ್ಯೂಡ್ ಅಂದ್ರೆ ಇದು ಬೇಕು. ಇದು ನಿಮ್ಮ ಸ್ಕೂಲಿನ ಅಭ್ಯಾಸಕ್ಕೂ ಬಹಳ ಹೆಲ್ಪ್ ಆಗ್ತೈತೆ. ಯಾಕಂದ್ರೆ ನಿಮ್ದು ಯೋಚನಾ ಶಕ್ತಿ ಡೆವಲಪ್ ಆಯ್ತು ಅಂದ್ರೆ ಅದು ಎಲ್ಲಾ ಕಡೆ ಯೂಸ್ ಮಾಡ್ಬೋದು. ಚಾಕು ಹದನ ಆತಂದ್ರೆ ಅದನ್ನ ಎಲ್ಲಾ ಕಡೆ ನಾನು ಯೂಸ್ ಮಾಡ್ಬೋದು. ಸೊ ಬ್ರೈನ್ ಇಂಪಾರ್ಟೆಂಟ್, ಶಾರ್ಪ್ ಆಗ್ಬೇಕು, ಬ್ರೈನ್ ಶಾರ್ಪ್ ಆಗ್ಬೇಕು ಅದಕ್ಕೋಸ್ಕರ. ಸೊ ಈಗ ನಿಮ್ಗೆ ಇದು ಹೋಮ್ವರ್ಕ್ ಏನೈತಿ, ಈಗಾಗಲೇ ಸ್ವಲ್ಪ ಮಂದಿ ಮಾಡಿದಾರಿ, ಉಳಿದವ್ರು ಮಾಡ್ರಿ. 2 ಲೀಟರ್ ಮಾಡ್ಬೇಕು, 5 ಲೀಟರ್ ಮಾಡ್ಬೇಕು, ಯಾವ್ದೇ ರೀತಿ ಪ್ರಾಬ್ಲಮ್ ಎಲ್ಲರಿಗೂ ಕ್ಲಿಯರ್ ಐತಿ.